ಅರೆ ಕಡಿಮೆ ಹಾಕು ಆದ್ರೆ ಅಸಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. ಜಡ ಆಡಳಿತಕ್ಕೆ ಚಾಟಿ ಏಟು ಕಂಗಾಲಾದ ಶ್ರೀಸಾಮಾನ್ಯನ ಬೆಂಗಾವಲು. ವ್ಯವಸ್ಥೆಯ ಓರೆ ಕೋರೆಗೆ ಹಿಡಿದ ಕನ್ನಡಿ, ಸಮಸ್ಯೆಗಳ ವಿರುದ್ಧ ಎದ್ದ ಜನದನಿ. ಇದು ನಿಮ್ಮ ಧ್ವನಿ. ನಾನು ಶ್ರೀಪಾದ್ ಪಾಟೀಲ್. ವೀಕ್ಷಕರೇ, ಬೆಂಗಳೂರಿನಲ್ಲಿ ಮತ್ತೆ ಬೈಕ್ ಟ್ಯಾಕ್ಸಿಯ ಗದ್ದಲ ಜೋರಾಗಿದೆ. ಬೈಕ್ ಟ್ಯಾಕ್ಸಿಯಿಂದ ನಮ್ಮ ಅನ್ನಕ್ಕೆ ಕನ್ನ ಹಾಕುವಂತ ಕೆಲಸ ಆಗುತ್ತೆ ಅಂತ ಆಟೋ ಚಾಲಕರು ಆರೋಪಿಸ್ತಾ ಇದ್ರೆ, ಈ ದುಡಿಮೆಗೆ ನಮ್ಮ ಜೀವನಕ್ಕೆ ಆಧಾರ ಅಂತ ಹೇಳಿ ಬೈಕ್ ಟ್ಯಾಕ್ಸಿ ರೈಡರ್ಸ್ ಕೂಡ ಹೇಳ್ತಾ ಇದ್ದಾರೆ. ಹಾಗಾದ್ರೆ ಬೈಕ್ ಟ್ಯಾಕ್ಸಿ ಬೇಕಾ ಬೇಡವಾ? ಇದು ಅನಿವಾರ್ಯವಾ? ಆಟೋ ಚಾಲಕರಿಗೆ ಇದು ಸಂಕಷ್ಟವಾ? ಈ ವಿಚಾರವಾಗಿ ನೀವು ಕೂಡ ನಮ್ಮ ಜೊತೆಗೆ ಮಾತಾಡಿ ನಿಮ್ಮ ಅನಿಸಿಕೆ, ಅಭಿಪ್ರಾಯಗಳನ್ನು ತಿಳಿಸಬಹುದಾಗಿದೆ. ದೂರವಾಣಿ ನಂಬರ್ಗೆ ಕರೆ ಮಾಡಿ, ನಂಬರ್ ಅನ್ನ ನೋಟ್ ಮಾಡ್ಕೊಳ್ಳಿ, ವಾಟ್ಸ್ಆಪ್ ಅಲ್ಲಿ ಮೆಸೇಜ್ ಮಾಡಬಹುದು. ನಮ್ಮ ಈ ಅಭಿಯಾನ ಜೊತೆ ಭಾಗಿಯಾಗಬಹುದು. ಈಗ ಟಾಪ್ ಸ್ಟೋರೀಸ್ ನೋಡಿ. ರಾಜ್ಯದ ಅಡಿಕೆ ಬೆಳೆಗಾರರಿಗೆ ಬಿಗ್ ಶಾಕ್ ಕೊಟ್ಟಿರೋದು ಸರ್ಕಾರ. 1 ವರ್ಷ ರಾಜ್ಯದಲ್ಲಿ ಗುಟ್ಕಾ ಬ್ಯಾನ್ ಮಾಡಿ ಆದೇಶವನ್ನ ಹೊರಡಿಸಿರುವುದು ಈಗ ಆಕ್ರೋಶಕ್ಕೆ ಕಾರಣ ಆಗಿದೆ. ರಾಜ್ಯದಲ್ಲಿ ಹೆಚ್ಚು ಅಡಿಕೆ ಬೆಳೆಯುವಂತ ಕೆಲಸ ಆಗುತ್ತೆ. ಅದರಲ್ಲೂ 6 ಜಿಲ್ಲೆಗಳ ರೈತರು, ವರ್ತಕರು, ಮಾರಾಟಗಾರರು ಈಗ ಈ ಸರ್ಕಾರದ ನಿರ್ಧಾರದಿಂದ ಕಂಗಾಲಾಗಿ ಹೋಗಿದ್ದಾರೆ. ಈ ಗುಟ್ಕಾ ಬ್ಯಾನ್ ವಿಚಾರವಾಗಿಯೂ ರಾಜಕೀಯದಲ್ಲಿ ಭಾರಿ ಬೆಳವಣಿಗೆ ಆಗ್ತಾ ಇದೆ. ಎಸ್ಪೆಷಲಿ ಸರ್ಕಾರದಲ್ಲಿ ಏನೆಲ್ಲ ಬೆಳವಣಿಗೆ ಆಗಿದೆ ಅನ್ನೋದರ ಮಾಹಿತಿಯನ್ನ ಕೊಡ್ತಾ ಹೋಗ್ತೀವಿ. ಇನ್ನ ಏಕಾಏಕಿ ಗುಟ್ಕಾ ಬ್ಯಾನ್ ಮಾಡಿದ್ದಕ್ಕೆ ಕಾಂಗ್ರೆಸ್ ಶಾಸಕರೇ ಕಿಡಿಕಾರ್ತಾ ಇದ್ದಾರೆ. ಸ್ವಪಕ್ಷದವರೇ ತಮ್ಮ ಸರ್ಕಾರದ ಈ ನಿರ್ಧಾರದ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಯಾರಿಗೂ ಹೇಳಿಲ್ಲ ಕೇಳಿಲ್ಲ ಬ್ಯಾನ್ ಮಾಡಿದ್ರಿ, ಇದು ಯಾವ ಲೆಕ್ಕ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ. ಯಾರು? ಕಾಂಗ್ರೆಸ್ನ ಎಂಎಲ್ಎಗಳು. ಸಿಎಂ ಡಿಕೆ ಶಿವಕುಮಾರ್ ಮುಂದೆನೇ ಅಸಮಾಧಾನವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ರೈತರ ಮೇಲೆ ಗದಾಪ್ರಹಾರ ಇದು ಅಂತ ಹೇಳಿ ಬಿಜೆಪಿ ಜೆಡಿಎಸ್ನವರು ವಾಗ್ದಾಳಿಯನ್ನ ನಡೆಸಿದ್ದಾರೆ. ಮುಂದಾಗಿದ್ದೇನು ಈ ಬುಲೆಟಿನ್ ಅಲ್ಲಿ ಹೇಳ್ತೀವಿ. ಇದರ ಜೊತೆಗೆ ಮುಖ್ಯಮಂತ್ರಿಗಳಿಗೆ ತಿಳಿಸ್ತೆ ಗುಟ್ಕಾ ಬ್ಯಾನ್ ಆದೇಶ ಆಗಿರೋದು ಮುಖ್ಯಮಂತ್ರಿಗೆ ಗೊತ್ತೇ ಇಲ್ವಂತೆ. ಆರೋಗ್ಯ ಇಲಾಖೆ ಅಧಿಕಾರಿಗಳಿಗೆ ಡಿಕೆ ಶಿವಕುಮಾರ್ ಅವರು ಈ ಸಂದರ್ಭದಲ್ಲಿ ಕ್ಲಾಸ್ ತಗೊಂಡಿದ್ದಾರೆ. ಮುಖ್ಯಮಂತ್ರಿಗಳು ಈಗ ವಾಪಸ್ ತಗೊಳ್ಳಿ ಅಂತ ಸೂಚನೆನೂ ಮಾಡಿದ್ದಾರೆ ನಿನ್ನೆನೆ. ಆದ್ರೆ ಆದೇಶ ವಾಪಸ್ ತಗೊಳ್ಳೋದಕ್ಕೆ ಇನ್ನೂ ಆಗ್ತಾ ಇಲ್ಲ, ಈ ಕ್ಷಣಕ್ಕೂ ಆಗ್ತಾ ಇಲ್ಲ. ಯಾಕೆ ಮೀನಾಮೇಷ? ಇದ್ರ ಬಗ್ಗೆ ಡೀಟೇಲ್ಸ್ ಕೊಡ್ತಾ ಹೋಗ್ತೀವಿ. ಇನ್ನ ಮತ್ತೊಂದು ಪಾದಯಾತ್ರೆ ಪೊಲಿಟಿಕ್ಸ್ಗೆ ಅಖಾಡ ರೆಡಿ ಆಗಿದೆ. ಸಚಿವ ನಾಗೇಂದ್ರ ರಾಜೀನಾಮೆ ಪಡೆಯುತ್ತಾ ಹಾಗಿದ್ರೆ ಬಿಜೆಪಿ, ಕಳಂಕಿತ ನಾಗೇಂದ್ರನಿಗೆ ಸಚಿವ ಸ್ಥಾನ ಕೊಟ್ಟಿದ್ಯಾಕೆ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ ಬಿಜೆಪಿಯವರು. ಇವತ್ತು ವಿಧಾನಸೌಧ ಬಳಿ ಟ್ರೈಲರ್ ಮುಂದೈತ ಅಸಲಿ ಪಿಕ್ಚರ್ ಅನ್ನುವಂತ ಪ್ರಶ್ನೆ ಇದೆ. ಹಾಗಿದ್ರೆ ವಿಪಕ್ಷಗಳು ಆಡಳಿತ ಪಕ್ಷವನ್ನ ಈ ವಿಚಾರಗಳಲ್ಲಿ ಹೇಗೆ ಕಟ್ಟಿ ಹಾಕುತ್ತೆ ನೋಡೋಣ. ಇನ್ನ ರಾಷ್ಟ್ರಧ್ವಜಾರೋಹಣಕ್ಕಿಂತ ಜಮೀರ್ಗೆ ಜಿದ್ದು ಹೆಚ್ಚಾಗಿದೆ. ದೇಶಕ್ಕಿಂತ ಸ್ಥಾನಮಾನ ಮುಖ್ಯ ಆಯ್ತಾ, ಅಧಿಕಾರ ಮುಖ್ಯ ಆಯ್ತಾ? ಘೋಷಣೆ ಆಗದ ಚುನಾವಣೆಯದ್ದೇ ಜಪ ಇವರಿಗೆ. ರಾಷ್ಟ್ರಧ್ವಜಾರೋಹಣಕ್ಕೆ ಹೋಗಲ್ವಂತೆ. ಅದಕ್ಕೆ ಕಾರಣ ಕೊಟ್ಟಿರೋದು ಭಾರಿ ಮಜಾ ಇದೆ, ಕೇಳಬೇಕು ನೀವು, ಹೇಳ್ತೀವಿ ಬುಲೆಟಿನ್ ಅಲ್ಲಿ. ಇನ್ನ ಆರ್ಎಸ್ಎಸ್ ಚಟುವಟಿಕೆ ನಿರ್ಬಂಧಕ್ಕೆ ಹೊಸ ಕಾಯ್ದೆ ಬರುತ್ತಾ? ಕಾಂಗ್ರೆಸ್ ಕಮಲ ಪಡೆ ನಡುವೆ ವಾಕ್ಸಮರ ಜೋರಾಯಿತ. ಬಿಲ್ ಬಂದ ಬಳಿಕ ಮಾತಾಡಿ ಬಿಜೆಪಿ ಟೀಕೆಗೆ ಗೃಹ ಸಚಿವರು ಟಕ್ಕರಿದ್ರು. ಹಾಗಿದ್ರೆ ಆ ಬಿಲ್ ಅಲ್ಲಿ ಏನಿರುತ್ತೆ ನೋಡೋಣ. ಇನ್ನು ವಿಧಾನಸಭೆಯಲ್ಲಿ ಸುಗಮವಾಗಿ ನೂತನ ಸಭಾಧ್ಯಕ್ಷರ ಆಯ್ಕೆಯಾಯಿತು. ವಿಪಕ್ಷಗಳ ಬಹಿಷ್ಕಾರದ ಲಾಭ ಪಡೆದಿದ್ದು ಕಾಂಗ್ರೆಸ್. ಬಾಯ್ಕಾಟ್ ವಿಚಾರದಲ್ಲಿ ದಳ ಶಾಸಕರ ನಡುವೆ ಗೊಂದಲ, ಅಲ್ಲಿಯೂ ಕೂಡ ಕಮ್ಯುನಿಕೇಷನ್ ಗ್ಯಾಪ್, ಸಮನ್ವಯದ ಕೊರತೆ ಏನಾಯಿತು ಅನ್ನೋದರ ಬಗ್ಗೆ ಮಾಹಿತಿ ಕೊಡ್ತೀವಿ. ಇನ್ನ ಪರಿಷತ್ತಲ್ಲಿ ಬಸವರಾಜ್ ಹೊರಟ್ಟಿ ರಾಜೀನಾಮೆ ಫೈಟ್ ಜೋರಾಗಿದೆ. ವಿರೋಧ ಪಕ್ಷದ ಗಲಾಟೆ ನಡುವೆನೆ ಸಭಾಪತಿ ಚುನಾವಣೆಯೂ ನಡೆದೋಯ್ತು, ಆಯ್ಕೆನೂ ಆಗೋಯ್ತು. 38 ಮತಗಳನ್ನು ಪಡೆದು ಪೀಠವನ್ನ ಅಲಂಕರಿಸಿದ್ರು ಸಲೀಂ ಅಹಮದ್ ಅವರು. ಚುನಾವಣೆ ಹೇಗೆ ನಡೆಯಿತು, ಈ ಸಂದರ್ಭದಲ್ಲಿ ವಿಪಕ್ಷಗಳು ಏನ್ ಮಾಡಿದ್ವು ಅನ್ನೋದ್ರ ಬಗ್ಗೆ ಮಾತಾಡ್ತೀವಿ, ಡೀಟೇಲ್ಸ್ ಅನ್ನ ಕೊಡ್ತೀವಿ. ಇನ್ನ ಪ್ರಯಾಣಿಕರಿಗೆ ದರದ ಬರೆ ಹಾಕುವುದಕ್ಕೆ ಸಾರಿಗೆ ಇಲಾಖೆ ರೆಡಿಯಾಗಿದೆ. ಮತ್ತೊಂದು ದರ ಏರಿಕೆ ಬರೆಗೆ ರಾಜ್ಯದ ಜನನೂ ಸಿದ್ಧ ಆಗಬೇಕು. ಶೀಘ್ರದಲ್ಲೇ ಸರ್ಕಾರಿ ಬಸ್ ಟಿಕೆಟ್ ದರ ಏರಿಕೆ ಮಾಡೋದಕ್ಕೆ ರೆಡಿಯಾಗಿದ್ದಾರೆ. ದರ ಪರಿಷ್ಕರಣೆಗೆ ಸಮಿತಿಯನ್ನು ಕೂಡ ಸಚಿವರು ರಚಿಸಿ ಆಯಿತು. ಮುಂದೆ ದರ ಏರಿಕೆ, ಮತ್ತೊಂದು ಬರೆ, ಇದರ ಬಗ್ಗೆ ಡೀಟೇಲ್ಸ್ ಕೊಡ್ತೀವಿ. ಇನ್ನು ಬೆಂಗಳೂರಿನಲ್ಲಿ ಬೈಕ್ ಟ್ಯಾಕ್ಸಿ ಸರ್ವಿಸ್ ವಿರುದ್ಧ ಸಮರ ಸಾರುವಂತ ಕೆಲಸ ಆಗ್ತಾ ಇದೆ. ಆರ್ಟಿಒ ಅಧಿಕಾರಿಗಳ ಜೊತೆಗೆ ಆಟೋ ಚಾಲಕರ ಕಾರ್ಯಾಚರಣೆ ನಡೆದಿರೋದು ಕೋರ್ಟ್ ಆದೇಶದ ಬಳಿಕ ನಿರ್ಧಾರ ಅಂತ ಸಚಿವರು ಹೇಳ್ತಾ ಇದ್ದಾರೆ. ಬೈಕ್ ಟ್ಯಾಕ್ಸಿ ಬೇಕಾ ಬೇಡವಾ? ಸರ್ಕಾರ ಏನ್ ಮಾಡಬೇಕು? ನಿಮ್ಮ ಅಭಿಪ್ರಾಯಗಳನ್ನು ಈ ವಿಚಾರವಾಗಿ ತಿಳಿಸಬಹುದು. ಈಗ ಫಸ್ಟ್ ಸ್ಟೋರಿ ನೋಡೋಣ.
ಕರ್ನಾಟಕ ರಾಜ್ಯ ಸರ್ಕಾರ 1 ವರ್ಷದ ಮಟ್ಟಿಗೆ ಗುಟ್ಕಾ ಪಾನ್ ಮಸಾಲ ಬ್ಯಾನ್ ಮಾಡಿದೆ. ಅಡಿಕೆ ಬೆಳೆಗಾರರಲ್ಲಿ ಇದು ಆತಂಕಕ್ಕೆ ಕಾರಣ ಆಗಿದೆ. ಕಾಂಗ್ರೆಸ್ ಸರ್ಕಾರದ ಆದೇಶ ಸ್ವಪಕ್ಷೀಯ ಶಾಸಕರ ಅಸಮಾಧಾನಕ್ಕೆ ಕಾರಣ ಆಗಿದೆ. ಇದು ರೈತ ವಿರೋಧಿ. ಯಾಕೆ ಇಂಥ ನಿರ್ಧಾರವನ್ನ ನಮ್ಮ ಗಮನಕ್ಕೆ ತರದೆ ತಗೊಳ್ಳಾಯಿತು ಅನ್ನುವಂಥ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ ಸರ್ಕಾರದ ಆದೇಶ ಸ್ವಪಕ್ಷೀಯ ಶಾಸಕರ ಅಸಮಾಧಾನಕ್ಕೆ ಕಾರಣ ಆಗಿದೆ. ನೇರವಾಗಿ ಮಾಧ್ಯಮಗಳ ಮುಂದೆ ಬಂದು ತಮ್ಮದೇ ಪಕ್ಷ ತಮ್ಮದೇ ಸರ್ಕಾರದ ನಿರ್ಧಾರದ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ವಿರೋಧ ಪಕ್ಷಗಳಂತೂ ಇದು ರೈತರ ವಿರೋಧಿ ನೀತಿ ಅಂತ ಮುಗಿಬಿದ್ದಿವೆ. ಗುಟ್ಕಾ ಗದ್ದಲದ ಕಂಪ್ಲೀಟ್ ಕವರೇಜ್ ಇಲ್ಲಿದೆ ನೋಡಿ. ಸಾರ್ವಜನಿಕರ ಆರೋಗ್ಯದ ಹಿತದೃಷ್ಟಿಯಿಂದ ಕರ್ನಾಟಕ ಸರ್ಕಾರ ರಾಜ್ಯಾದ್ಯಂತ ಗುಟ್ಕಾ ಪಾನ್ ಮಸಾಲ ಸೇರಿದಂತೆ ತಂಬಾಕು ಮತ್ತು ನಿಕೋಟಿನ್ ಹೊಂದಿರುವಂತಹ ಉತ್ಪನ್ನಗಳ ತಯಾರಿಕೆ, ಸಂಗ್ರಹಣೆ, ಸಾಗಾಣಿಕೆ ಹಾಗೂ ಮಾರಾಟವನ್ನ 1 ವರ್ಷದ ಅವಧಿಗೆ ಸಂಪೂರ್ಣವಾಗಿ ನಿಷೇಧವನ್ನು ಮಾಡಿದೆ. ತಂಬಾಕು ಮತ್ತು ನಿಕೋಟಿನ್ ಓಕೆ, ಆದರೆ ಗುಟ್ಕಾಗೆ ಬ್ಯಾನ್ ಯಾಕೆ ಅನ್ನೋದು ಅಡಿಕೆ ಬೆಳೆಗಾರರ ಆಕ್ರೋಶ ಮತ್ತು ಆತಂಕಕ್ಕೆ ಕಾರಣವಾಗಿದ್ದು, ವಿರೋಧ ಪಕ್ಷಗಳಿರಲಿ ಕಾಂಗ್ರೆಸ್ ಸರ್ಕಾರದ ಆದೇಶ ಕಾಂಗ್ರೆಸ್ ಶಾಸಕರ ಅಸಮಾಧಾನಕ್ಕೂ ಕೂಡ ಕಾರಣವಾಗಿದೆ. ಕರ್ನಾಟಕದಲ್ಲಿ ಗುಟ್ಕಾ ಬ್ಯಾನ್, ಅಡಿಕೆ ಬೆಳೆಗಾರರಿಗೆ ಆತಂಕ. ಕಾಂಗ್ರೆಸ್ ಸರ್ಕಾರದ ಆದೇಶಕ್ಕೆ ಕೈ ಶಾಸಕರಿಂದಲೇ ವಿರೋಧ. ನೋಡಿ, ಅದ್ಯಾಕೋ ಏನು ರಾಜ್ಯ ಸರ್ಕಾರದ ಯೋಜನೆ ಆದೇಶಗಳು ವಿಪಕ್ಷಗಳಿರಲಿ ಸ್ವಪಕ್ಷದ ಶಾಸಕರ ಅಸಮಾಧಾನಕ್ಕೂ ಕೂಡ ಕಾರಣವಾಗ್ತಾ ಇದೆ. ಅದರಲ್ಲೂ ರಾಜ್ಯದ ರೈತರ ವಿಚಾರದಲ್ಲೇ ಪದೇ ಪದೇ ಎಡವಟ್ಟುಗಳಾಗ್ತಿವೆ. ಬಿಡದಿ ಟೌನ್ಶಿಪ್ ಯೋಜನೆ ಪರ ವಿರೋಧ ಕಾಂಗ್ರೆಸ್ ಪಕ್ಷದೊಳಗೆ ಚರ್ಚೆಯಾಗಿದ್ದು ಹಳೇ ವಿಷಯ. ಈಗ ಹೊಸ ವಿಚಾರ ಏನಪ್ಪಾ ಅಂದ್ರೆ ರಾಜ್ಯದಲ್ಲಿ 1 ವರ್ಷದ ಮಟ್ಟಿಗೆ ಗುಟ್ಕಾ ಬ್ಯಾನ್ ಮಾಡಿರೋದು. ರಾಜ್ಯದಲ್ಲಿ ಗುಟ್ಕಾ ಬ್ಯಾನ್ ಅನ್ನೋ ವಿಚಾರ ಅಂಗಡಿ ಮಾಲೀಕರ ಕಿವಿಗೆ ಬೀಳ್ತಾ ಇದ್ದಂತೆ ಸಿಕ್ಕಷ್ಟು ಗುಟ್ಕಾ ಪಾನ್ ಮಸಾಲ ಖರೀದಿಗೆ ಹೋಲ್ಸೇಲ್ ಅಂಗಡಿಗಳ ಬಳಿ ಮುಗಿಬಿದ್ದಿದ್ರು ಜನ. ಕೊಪ್ಪಳದ ಆಜಾದ್ ಸರ್ಕಲ್ನಲ್ಲಿ ವ್ಯಾಪಾರಿಗಳು ಮೂಟೆಗಟ್ಟಲೆ ಗುಟ್ಕಾ ಖರೀದಿಸಿದ್ದಾರೆ. ಹೆಚ್ಚಿನ ರೀತಿಯಲ್ಲಿ ಎಲ್ಲರಿಗೂ ರೈತರಿಗೂ ಬಹಳ ಆತಂಕ ಆಗಿದೆ. ನಾವು ಡ್ಯಾಮ್ಕೋ ಸಂಸ್ಥೆಯ ಸಂಸ್ಥಾಪಕ ಅಧ್ಯಕ್ಷರು ಮತ್ತು ಇಲ್ಲಿ ಅಡಿಕೆ ವರ್ತಕರಾಗಿರೋದ್ರಿಂದ ನಮಗೆ ಈಗ 2 ದಿವಸದಿಂದ 3 ದಿವಸದಿಂದ ದೊಡ್ಡ ಆಘಾತನ ಕಾಣಿತು, ಏರಿಳಿತಗಳ ಕಾಣಿತು, ವ್ಯವಹಾರದಲ್ಲಿ ಅತಂತ್ರ ಸ್ಥಿತಿ ಆಯಿತು. ಅಡಿಕೆ ರೈತರಲ್ಲಿ ಅವೇ ಒಂಥರ ಅವ್ರು ಈಗ ಅಡಿಕೆ ಏನ್ ಮಾಡಕಪ್ಪ ಮುಂದೆ, ಗುಟ್ಕಾ ಬ್ಯಾನ್ ಆಗೈತಿ, ಇದಾಗೈತಿ, ಅಡಿಕೆ ನಾವ್ ಎಲ್ಲಿ ಮಾರ್ಬೇಕು ಅನ್ನೋ ಒಂದು ಸಂದಿಗ್ಧ ಪರಿಸ್ಥಿತಿನೂ ನಿರ್ಮಾಣ ಆಯ್ತು. ಈ ಅಡಿಕೆ ಬೆಳೆಗಾರರಿಗೆ ಬಹಳ ಆತಂಕ ಆಗುತ್ತೆ. ಜೊತೆಗೆ ಅದ್ರ ಬದಲು ತಂಬಾಕು ಉತ್ಪನ್ನಗಳನ್ನ ನಿಷೇಧ ಮಾಡಿ ಗುಟ್ಕಾದಿಂದ ಅಥವಾ ಏನು ಮಸಾಲ ಪದಾರ್ಥಗಳನ್ನ ಕಂಟಿನ್ಯೂ ಮಾಡೋದು ಒಳ್ಳೇದು ಅಂತಂದೇಳಿ ನನಗೆ ಅನಿಸ್ತಾ ಇದೆ. ಈ ಅಡಿಕೆ ನಿನ್ನೆ ಮೊನ್ನೆದಲ್ಲದ ಸುಮಾರು ವರ್ಷಗಳ ಇತಿಹಾಸ ಇದೆ. ಪೂಜೆ ಪುನಸ್ಕಾರಗಳಿಗೂ ಆಮೇಲೆ ದಿನನಿತ್ಯ ಕೂಲಿ ಕಾರ್ಮಿಕರು ಅಡಿಕೆಯಲ್ಲಿ ಹಾಕ್ಯಂತಿದ್ದಾರೆ. ಅದಕ್ಕೆ ಗುಟ್ಕಾಕ್ಕೆ ಏನು ಅಡಿಕೆ ಜೊತೆ ಮಿಕ್ಸ್ ಮಾಡಿ ವಿಷಕಾರಕ ಅಂಶಗಳನ್ನ ಏನ್ ಮಿಕ್ಸ್ ಮಾಡ್ತಾರಲ್ಲ ಅದ್ರ ಬಗ್ಗೆ ಕ್ರಮ ತಗೋಬೇಕು. ಏಕೆ ಗುಟ್ಕಾ ನಿಷೇಧ ಮಾಡಿದ್ರೆ ನಮ್ಮ ರೈತರಿಗೆ ಕಂಗಾಲಾಗ್ತಿದ್ದಾರೆ. ರೈತರ ಹಿತದೃಷ್ಟಿಯಿಂದ ಗುಟ್ಕಾ ಏನ್ ಬ್ಯಾನ್ ಮಾಡಿದಾರೆ ಅದು ಕೂಡಲೇ ವಾಪಸ್ ತಗೋಬೇಕು. ಸುಮಾರು 16 ಲಕ್ಷ ಮೆಟ್ರಿಕ್ ಟನ್ ಅಷ್ಟು ಅಡಿಕೆ ಉತ್ಪಾದನೆ ಆಗ್ತದೆ. ಸುಮಾರು 11 ಲಕ್ಷ ಹೆಕ್ಟೇರ್ ಪ್ರದೇಶಗಳಲ್ಲಿ ಅಡಿಕೆ ಬೆಳೆಯನ್ನ ಬೆಳೆಯಲಾಗ್ತಾ ಇದೆ. ಸುಮಾರು 60 ಲಕ್ಷ ಜನ ಅಡಿಕೆಯ ಕ್ಷೇತ್ರ, ಅಡಿಕೆ ಕೃಷಿಕರು ಹಾಗೂ ಅಡಿಕೆಯ ಉತ್ಪನ್ನಗಳ ಕ್ಷೇತ್ರಗಳಲ್ಲಿ ಇವತ್ತು ಅಷ್ಟು ಜನರಿಗೆ ಉದ್ಯೋಗ ವ್ಯವಸ್ಥೆ ಇದೆ. ಏಕಾಏಕಿ ಇವತ್ತು ಗುಟ್ಕಾ ಬ್ಯಾನ್ ಅಥವಾ ಪಾನ್ ಮಸಾಲ ಬ್ಯಾನ್ ಮಾಡಿರುವಂತದ್ದು ಇಷ್ಟೂ ಜನರ ಮೇಲೆ ಬೇರೆ ಬೇರೆ ರೀತಿಯಲ್ಲಿ ಪರಿಣಾಮ ಆಗಿದೆ. ಇನ್ನು ದೇಶದಲ್ಲಿ ಅತಿ ಹೆಚ್ಚು ಅಡಿಕೆ ಬೆಳೆಯುವಂತಹ ರಾಜ್ಯ ಅಂದ್ರೆ ಕರ್ನಾಟಕ. ಶಿವಮೊಗ್ಗ, ದಾವಣಗೆರೆ, ಚಿಕ್ಕಮಗಳೂರು, ದಕ್ಷಿಣ ಕನ್ನಡ, ಉಡುಪಿ ಮತ್ತು ಉತ್ತರ ಕನ್ನಡ ಜಿಲ್ಲೆಗಳ ರೈತರು ಅಡಿಕೆಯನ್ನ ನಂಬಿಕೊಂಡು ಜೀವನವನ್ನು ಮಾಡುತ್ತಿದ್ದಾರೆ. ರಾಜ್ಯ ಸರ್ಕಾರದ ಆದೇಶ ರೈತರ ಮೇಲೆ ಗದಾಪ್ರಹಾರ ಅಂತ ವಿಜೇಂದ್ರ ಕಿಡಿಕಾರಿದ್ರೆ ಅಡಿಕೆ ಬೆಳೆಗಾರರಿಗೆ ರಕ್ಷಣೆ ಮಾಡಬೇಕು ಅಂತ ಆರಗ ಜ್ಞಾನೇಂದ್ರ ಸರ್ಕಾರಕ್ಕೆ ಆಗ್ರಹಿಸಿದರು. ಕಾಂಗ್ರೆಸ್ ಸರ್ಕಾರಕ್ಕೆ ರಾಜ್ಯದ ಮುಖ್ಯಮಂತ್ರಿಗಳು ಎಲ್ಲೋ ಒಂದ್ ಕಡೆ ರೈತರ ಮೇಲೆ, ಅಡಿಕೆ ಬೆಳೆಗಾರರ ಮೇಲೆ ಗದಾಪ್ರಹಾರ ಮಾಡುವಂತ ಪ್ರಯತ್ನ ಅಥವಾ ಷಡ್ಯಂತ್ರ ನಡೆದಿದೆಯಾ ಅನ್ನುವ ಗುಮಾನಿ ರಾಜ್ಯದ ಅಡಿಕೆ ಬೆಳೆಗಾರರಲ್ಲಿ ಇವತ್ತು ಮೂಡಿರುವಂತದ್ದು. ಅಡಿಕೆ ಬೆಳೆಗಾರರಿಗೆ ರಕ್ಷಣೆ ಕೊಡುವಂತಹದ್ದು ಕರ್ನಾಟಕ ರಾಜ್ಯದ ಸರ್ಕಾರದ ಒಂದು ಕರ್ತವ್ಯ. ಹಾಗಾಗಿ ಇಲ್ಲಿ ಅಡಿಕೆ ಬೆಳೆಗಾರರಿಗೆ ತೊಂದರೆ ಆಗಬಾರದು,
ಆದ್ದರಿಂದ ಆ ನೋಟಿಫಿಕೇಶನ್ನ ಹಿಂಪಡೆದು ರೈತರಿಗೆ ರಕ್ಷಣೆ ಕೊಡಬೇಕು ಅಂತ ಹೇಳುವಂತಹದ್ದನ್ನು ನಾವು ಒತ್ತಡ ಹಾಕಿದ್ದೇವೆ, ಒತ್ತಾಯ ಮಾಡಿದ್ದೇವೆ. ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಅಧಿಕಾರಿಗಳ ಜೊತೆಯಲ್ಲಿ ಚರ್ಚೆ ಮಾಡಿ ರೈತರಿಗೆ, ಅಡಿಕೆ ಬೆಳೆಗಾರರಿಗೆ ತೊಂದರೆ ಆಗದಿದ್ದ ಹಾಗೇನೆ ನಾನು ಗಮನಿಸ್ತೀನಿ ಅಂತ ಹೇಳಿ ನಿನ್ನೆ ದಿನ ಹೇಳಿದ್ದಾರೆ. ಹಾಗಾಗಿ ನಮಗೆ ಒಂದು ನಂಬಿಕೆ ಇದೆ, ಭರವಸೆ ಇದೆ. ಮುಖ್ಯಮಂತ್ರಿಗಳು ಅಡಿಕೆ ಬೆಳೆಗಾರರಿಗೆ ತೊಂದರೆ ಆಗದಿದ್ದ ಹಾಗೆ ನೋಡ್ಕೊಳ್ತಾರೆ ಅನ್ನುವಂತ ಭರವಸೆ ಇದೆ. ಕರಾವಳಿ ಮಲೆನಾಡು ಭಾಗದ ಶಾಸಕರು ಮಾತ್ರವಲ್ಲದೆ ಕಾಂಗ್ರೆಸ್ನ ಶಾಸಕರ ನಿಯೋಗ ಸಹ ಸಿಎಂ ಡಿಕೆ ಶಿವಕುಮಾರ್ ಅವರನ್ನ ಭೇಟಿ ಮಾಡಿದ್ದು ಗುಟ್ಕಾ ಮೇಲಿನ ನಿಷೇಧ ವಾಪಸ್ ಪಡಿಬೇಕು, ರೈತರ ಹಿತವನ್ನ ಕಾಯಬೇಕು ಅಂತ ಮನವಿ ಮಾಡಿದೆ. ನಾನು ಮಾಧ್ಯಮ ಮೂಲಕ ಮಾನ್ಯ ಮುಖ್ಯಮಂತ್ರಿಗಳಿಗೂ ಮನವಿ ಮಾಡ್ತೀನಿ, ಅಧಿಕಾರಿಗಳಿಗೆ ತಾಕೀತು ಮಾಡ್ತೀನಿ. ಅಂತ ಅಡಿಕೆ ಅಥವಾ ಆಹಾರ ಪದಾರ್ಥಗಳು ಏನು ಈಗ ಅಡಿಕೆ ಕ್ಷೇತ್ರದಿಂದ ನಾವೆಲ್ಲ ಸ್ಪರ್ಧಿಸುವಂತ ಶಾಸಕರಿದ್ದೀವಿ, ನಮ್ಮ ಗಮನಕ್ಕೆ ತಂದು ಚರ್ಚಿಸಿ ಕ್ರಮಗಳನ್ನ ಕೈಗೊಳ್ಳಬೇಕಾಗ್ತದೆ. ಏಕಾಏಕಿ ಅಧಿಕಾರಿಗಳಾಗ್ಲಿ ಯಾರೇ ಆಗ್ಲಿ ನಮ್ಮ ಗಮನಕ್ಕೆ ಬಾರದೇನೆ ಯಾವುದೇ ತರದ ಒಂದು ನಿರ್ದೇಶನ ಕೊಡಬಾರದು ಅಂತ ಈ ಮೂಲಕ ಸರ್ಕಾರಕ್ಕೂ ಹಾಗೂ ಮುಖ್ಯಮಂತ್ರಿಗಳು ಮನವಿ ಮಾಡ್ತೀನಿ. ಹೌದು, ಆರ್ಗ ಜಾನೇಂದ್ರ ಅವರು ಮತ್ತು ಪುತ್ರ ಅಶೋಕ್ ರೈ ಅವರು ಈಗ ಶಿವಮೊಗ್ಗ ಭಾಗದಲ್ಲಿ, ಮಂಗಳೂರು ಭಾಗದಲ್ಲಿ ಜಾಸ್ತಿ ಅಡಿಕೆ ವ್ಯಾಪಾರಸ್ಥರು ಜಾಸ್ತಿ. ನಾವು ಕೂಡ ರಾಜ್ಯದ ಅಡಿಕೆ ಬೆಳೆಗಾರರಿಗೆ ಮತ್ತು ಅಡಿಕೆ ಮಾರಾಟಗಾರರಿಗೆ ತೊಂದರೆ ಆಗದ ರೀತಿಯಲ್ಲಿ ನಾವು ಕ್ರಮ ಕೈಗೊಳ್ತೇವೆ. ಒಂದ್ ಕಡೆ ರಾಜ್ಯ ಸರ್ಕಾರನೇ ಈ ರೀತಿಯಾಗಿ ಕ್ರಮ ಕೈಗೊಳ್ಳುತ್ತೆ, ಮತ್ತೊಂದ್ ಕಡೆ ಜನಪ್ರತಿನಿಧಿಗಳು ಈ ರೀತಿ ಗುಟ್ಕಾವನ್ನು ಬ್ಯಾನ್ ಮಾಡಬೇಡಿ ಅಂತ ಹೇಳ್ತಾರೆ. ಸಾರ್ವಜನಿಕ ವಲಯದಲ್ಲಿ ಆಕ್ರೋಶ ಕೇಳಿ ಬರ್ತಾ ಇದೆ ಸರ್. ಅದು ನೋಡಿ, ಈ ರೀತಿಯಾದ ಕೆಲವೊಂದು ವಿಚಾರ ಬರೋದು ಸ್ವಾಭಾವಿಕ ಅಲ್ಲ, ಎಲ್ಲ ಕೂಡ ಸರಿಯಾಗ್ತದೆ. ಮಾನ್ಯ ಮುಖ್ಯಮಂತ್ರಿಗಳು ಅದರ ಬಗ್ಗೆ ಚರ್ಚಿಸುತ್ತಾರೆ. ಬಿಡದಿ ಟೌನ್ಶಿಪ್ ಬಿಸಿಯ ನಡುವೆ ರಾಜ್ಯ ಸರ್ಕಾರಕ್ಕೆ ಅಡಿಕೆ ಬೆಳೆಗಾರರ ಆಕ್ರೋಶದ ಜ್ವಾಲೆ ಕೂಡ ತಟ್ಟಲು ಶುರುವಾಗಿದೆ. ಹೀಗಾಗಿ ಗುಟ್ಕಾ ನಿಷೇಧ ಮಾಡಿದ ಆದೇಶ ಹೊರಡಿಸಿದಂತಹ ಅಧಿಕಾರಿಗಳಿಗೂ ಸಿಎಂ ಡಿಕೆ ಶಿವಕುಮಾರ್ ಕ್ಲಾಸ್ ತೆಗೆದುಕೊಂಡಿದ್ದು ಆದೇಶ ವಾಪಸ್ಗೆ ಸೂಚನೆ ನೀಡಿದ್ದಾರೆ. ನೋಡಿ, ಎಲ್ಲಾ ವಿಚಾರಗಳನ್ನು ನೀವು ವರದಿಯಲ್ಲಿ ಗಮನಿಸ್ತಾ ಇದ್ರಿ. ಇದರ ಹಿಂದೆ ಇನ್ನೂ ಒಂದು ಬೆಳವಣಿಗೆ ನಿಮಗೆ ಆಶ್ಚರ್ಯ ಆಗ್ಬಿಡುತ್ತೆ ಅದನ್ನು ಕೇಳಿದ್ರೆ. ಈಗಾಗಲೇ ಗುಟ್ಕಾ ಬ್ಯಾನ್ ಮಾಡಿದ್ದಕ್ಕೆ ಸರ್ಕಾರದ ವಿರುದ್ಧ ಸ್ವಪಕ್ಷೀಯರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಹೆಚ್ಚು ಅಡಿಕೆ ಬೆಳೆಯುವಂತಹ ಕ್ಷೇತ್ರಗಳಿಂದ ನಾವು ಗೆದ್ದು ಬಂದಿದ್ದೀವಿ, ನಮ್ಮನ್ನು ಒಂದು ಮಾತು ಕೇಳದೆ, ನಮ್ಮ ಗಮನಕ್ಕೂ ತರದೆ ಅದು ಹೆಂಗ್ ಬ್ಯಾನ್ ಮಾಡ್ತೀರಿ ನೀವು ಅಂತ ಈಗ ಕಾಂಗ್ರೆಸ್ನ ಶಾಸಕರೇ ಪ್ರಶ್ನೆ ಮಾಡ್ತಾ ಇರೋದು ನೇರವಾಗಿ ಮುಖ್ಯಮಂತ್ರಿಗಳನ್ನ, ಅಧಿಕಾರಿಗಳನ್ನ. ಆದ್ರೆ ಇಂಟ್ರೆಸ್ಟಿಂಗ್ ಫ್ಯಾಕ್ಟರ್ ಏನಂತಂದ್ರೆ, ಸಿಎಂ ಡಿಕೆ ಶಿವಕುಮಾರ್ ಅವ್ರಿಗೆ ಗೊತ್ತಿಲ್ವಂತೆ ಗುಟ್ಕಾ ಬ್ಯಾನ್ ಮಾಡಿದ್ದು. ಹೆಂಗಿದು ಸಾಧ್ಯನಾ? ತಮ್ಮ ಸರ್ಕಾರದಲ್ಲಿ ಯಾವ ರೀತಿಯ ನಿರ್ಧಾರಗಳನ್ನು ತೆಗೆದುಕೊಳ್ಳಲಾಗ್ತಾ ಇದೆ, ಯಾರಿಂದ ಇವುಗಳನ್ನು ಫೈನಲ್ ಮಾಡಲಾಗ್ತಾ ಇದೆ, ನಿರ್ಧಾರದ ಹಿಂದೆ ಇರೋರು ಯಾರು, ಈ ಎಲ್ಲಾ ವಿಚಾರಗಳು ಕೂಡ ಸಿಎಂ ಸಾಹೇಬರಿಗೆ ಗೊತ್ತಿಲ್ಲ. ಗುಟ್ಕಾ ಬ್ಯಾನ್ ಮಾಡಿರುವಂತಹ ವಿಚಾರ ಸಿಎಂ ಅವರಿಗೆ ಗೊತ್ತಿಲ್ವಂತೆ, ಸಿಎಂ ಗಮನಕ್ಕೆ ಬಂದಿಲ್ವಂತೆ. ಹಾಗಿದ್ರೆ ರಾಜ್ಯದಲ್ಲಿ ಏನ್ ನಡೀತಾ ಇದೆ, ಸರ್ಕಾರದಲ್ಲಿ ಏನ್ ನಡೀತಾ ಇದೆ, ಯಾವ ಇಲಾಖೆಯಲ್ಲಿ ಏನ್ ನಡೀತಾ ಇದೆ ಅಂತ ಡಿಕೆ ಶಿವಕುಮಾರ್ ಅವರಿಗೆ ಗೊತ್ತಿಲ್ವಾ? ಆರೋಗ್ಯ ಇಲಾಖೆಯ ಅಧಿಕಾರಿಗಳಿಗೆ ಸಿಎಂ ಶಿವಕುಮಾರ್ ಅವರು ತರಾಟೆಗೆ ತೆಗೆದುಕೊಳ್ಳುವಂತ ಕೆಲಸವನ್ನ ಮಾಡಿದರು. ಈ ಸಂದರ್ಭದಲ್ಲಿ ಡಿಕೆ ಶಿವಕುಮಾರ್ ಅವರು ಹೇಳಿದ್ರಂತೆ, ನನ್ನ ಗಮನಕ್ಕೆ ತರದೆ ಅದು ಹೇಗೆ ಬ್ಯಾನ್ ಮಾಡ್ತೀರಿ ಅಂತ ಪ್ರಶ್ನೆ ಮಾಡಿದ್ರಂತೆ. ಆಶ್ಚರ್ಯ ಏನಂತಂದ್ರೆ, ಇಂಥ ಒಂದು ದೊಡ್ಡ ನಿರ್ಧಾರವನ್ನ ರಾಜ್ಯದ ಮುಖ್ಯಮಂತ್ರಿಗಳ ಗಮನಕ್ಕೆ ತರದೆ ಅದು ಹೆಂಗೆ ನಿರ್ಧಾರ ಮಾಡ್ತಾರೆ, ಅದೆಂಗೆ ಬ್ಯಾನ್ ಮಾಡ್ತಾರೆ ಅನ್ನುವಂತ ಪ್ರಶ್ನೆಯೂ ಕೂಡ ಇಲ್ಲಿ ಮೂಡ್ತಾ ಇದೆ. ಆಕ್ರೋಶ ಹೆಚ್ಚಾಗ್ತಾ ಇದ್ದಂತೆ ಬ್ಯಾನ್ ಆದೇಶವನ್ನ ವಾಪಸ್ ಪಡೆಯೋದಕ್ಕೆ ಸೂಚನೆ ಕೊಟ್ಟಿದ್ದಾರೆ ಮುಖ್ಯಮಂತ್ರಿಗಳು. ಸಿಎಂ ಸೂಚನೆ ಕೊಟ್ಟರು ಕೂಡ ಆದೇಶ ವಾಪಸ್ ಪಡೆಯೋದಕ್ಕೆ ಮೀನಾಮೇಷ ಮಾಡ್ತಾ ಇದ್ದಾರೆ. ನಿನ್ನೆನೇ ಹೇಳಿದ್ದಾರೆ ಸಿಎಂ ಅವರು ವಾಪಸ್ ತಗೊಳ್ಳಿ ಆದೇಶ ಅಂತ. ಈಗ ಈ ಸಮಯ, ಈ ಕ್ಷಣದವರೆಗೂ ಆ ಆದೇಶವನ್ನು ವಾಪಸ್ ತಗೊಳ್ಳುವಂತ ಕೆಲಸ ಆಗ್ತಾ ಇಲ್ಲ ಆರೋಗ್ಯ ಇಲಾಖೆಯಿಂದ. ಯಾಕೆ? ಮುಖ್ಯಮಂತ್ರಿಗಳ ಆದೇಶ, ಮಾತು, ಸೂಚನೆಗೆ ಕವಡೆ ಕಾಸಿನ ಕಿಮ್ಮತ್ತಿಲ್ವಾ ಅವರದ್ದೇ ಇಲಾಖೆಯಲ್ಲಿ? ಆರೋಗ್ಯ ಇಲಾಖೆಯಲ್ಲಿ ಏನ್ ನಡೀತಾ ಇದೆ ಅಂತ ಸಿಎಂಗೆ ಗೊತ್ತಿಲ್ವಾ ಅನ್ನೋಂಥ ಪ್ರಶ್ನೆ ಈಗ ಮೂಡ್ತಾ ಇದೆ. ಆರ್ಡರ್ ಮಾಡಿ ವಾಪಸ್ ತಗೊಳ್ಳುವಂತ ಪರಿಸ್ಥಿತಿ ಕಾಂಗ್ರೆಸ್ ಸರ್ಕಾರಕ್ಕೆ ಬಂದಿದೆ. ಒಂದು ರೀತಿ ಮುಜುಗರ ಎದುರಾಗಿದೆ. ಸ್ವಪಕ್ಷದವರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ, ವಿಪಕ್ಷದವರು ದಾಳಿ ಮಾಡ್ತಾ ಇದ್ದಾರೆ. ಇದ್ರ ಮಧ್ಯೆ ಆರೋಗ್ಯ ಇಲಾಖೆ ತೆಗೆದುಕೊಂಡ ನಿರ್ಧಾರ ಮುಖ್ಯಮಂತ್ರಿಗಳ ಗಮನಕ್ಕೆ ಬಂದಿಲ್ಲ. ಹೆಂಗ್ ನಡೀತಾ ಇದೆ ಸರ್ಕಾರ, ಹೆಂಗ್ ನಡೆಯುತ್ತೆ ಆಡಳಿತ, ಒಂದು ಪ್ರೊಸೀಜರ್ ಅಂತಿದೆಯಲ್ವಾ? ನನಗೆ ಮುಖ್ಯಮಂತ್ರಿಗಳು ಹೇಳ್ತಾ ಇರೋದು ನಿಜಕ್ಕೂ ಆಶ್ಚರ್ಯ ಅನ್ನಿಸ್ತಾ ಇದೆ. ರಾಜ್ಯದ ಜನ ಎಲ್ಲರೂ ಅರ್ಥ ಮಾಡ್ಕೊಳ್ತಾರೆ, ಅವ್ರಿಗೆಲ್ಲ ಗೊತ್ತಾಗುತ್ತೆ ಇಂಥ ಬೆಳವಣಿಗೆ ಒಂದಾಗಿದೆ. ಏನಾಗುತ್ತೆ? ಬ್ಯಾನ್ ಆದೇಶವನ್ನು ವಾಪಸ್ ಯಾವಾಗ ತಗೊಳುತ್ತೆ ಸರ್ಕಾರ? ಕಾದು. ನೆಕ್ಸ್ಟ್, ಕರ್ನಾಟಕದಲ್ಲಿ ನಿಕೋಟಿನ್ ಮುಕ್ತ ಪಾನ್ ಮಸಾಲ ಬ್ಯಾನ್. ನಿಕೋಟಿನ್ ಯುಕ್ತ ಪಾನ್ ಮಸಾಲ ಮಾತ್ರ ಬ್ಯಾನ್. ನೋಡಿ, ನಿಕೋಟಿನ್ ಯುಕ್ತ ಪಾನ್ ಮಸಾಲ ಬ್ಯಾನ್.
ನಿಕೋಟಿನ್ ಯುಕ್ತ ಪಾನ್ ಮಸಾಲ ಮಾತ್ರ ಬ್ಯಾನ್ ಅಂತ ಹೇಳ್ತಾ ಇದ್ದಾರೆ. ನಿಕೋಟಿನ್ ಯುಕ್ತ ಪಾನ್ ಮಸಾಲ ಮಾತ್ರ ಬ್ಯಾನ್ ಮಾಡಿದೀವಿ. ಇದರಿಂದ ಅಡಿಕೆ ಬೆಳೆಗಾರರಿಗೆ ಯಾವುದೇ ರೀತಿಯ ನಷ್ಟ ಆಗೋದಿಲ್ಲ. 3 ತಿಂಗಳ ನಂತರ ಪರಿಶೀಲಿಸಿ ಮತ್ತೊಮ್ಮೆ ನಿರ್ಧಾರ. ಸದ್ಯಕ್ಕೆ ಆದೇಶ ವಾಪಸ್ ಪಡೆಯೋದಿಲ್ಲ ಅಂತ ಯುಟಿ ಖಾದರ್ ಹೇಳ್ತಾ ಇದ್ದಾರೆ. ಯುಟಿ ಖಾದರ್ ರಿಪಬ್ಲಿಕ್ ಕನ್ನಡಕ್ಕೆ ಆರೋಗ್ಯ ಸಚಿವರ ಪ್ರತಿಕ್ರಿಯೆ ಇದು. ಈಗಷ್ಟೇ ಈ ವಿಚಾರವನ್ನು ಬ್ರೇಕ್ ಮಾಡ್ತಾ ಇದ್ವಿ. ಯುಟಿ ಖಾದರ್ ಅವರು ಈಗಾಗಲೇ ರಿಪಬ್ಲಿಕ್ ಕನ್ನಡಕ್ಕೆ ತಿಳಿಸಿದ್ದಾರೆ. ನೋಡಿ, ಸ್ಪಷ್ಟನೆಯನ್ನ ಕೊಡ್ತಾ ಇದ್ದಾರೆ ಅವರು. ಏನು? ನಿಕೋಟಿನ್ ಯುಕ್ತ ಮಾತ್ರ ಬ್ಯಾನ್ ಮಾಡ್ತಾ ಇದ್ದೀವಿ. ಇದರಿಂದ ಅಡಿಕೆ ಬೆಳೆಗಾರರಿಗೆ ಯಾವುದೇ ರೀತಿಯ ನಷ್ಟ ಆಗುವುದಿಲ್ಲ. ನಾವು ಸದ್ಯಕ್ಕೆ ನಿಕೋಟಿನ್ ಯುಕ್ತ ಪಾನ್ ಮಸಾಲ ಮಾತ್ರ ಬ್ಯಾನ್ ಮಾಡಿದೀವಿ. ಇದರಿಂದ ಅಡಿಕೆ ಬೆಳೆಗಾರರಿಗೆ ಯಾವುದೇ ನಷ್ಟ ಆಗುವುದಿಲ್ಲ. 3 ತಿಂಗಳ ನಂತರ ಪರಿಶೀಲಿಸಿ ಮತ್ತೊಮ್ಮೆ ನಿರ್ಧಾರ ಮಾಡ್ತೀವಿ. ಸದ್ಯಕ್ಕೆ ಆದೇಶ ವಾಪಸ್ ಮಾಡೋದಿಲ್ಲ ಅಂತ ಹೇಳಿದ್ದಾರೆ. ನೋಡಿ, ಯುಟಿ ಖಾದರ್ ಅವರು ಈಗಾಗಲೇ ರಿಪಬ್ಲಿಕ್ ಕನ್ನಡಕ್ಕೆ ಸ್ಪಷ್ಟನೆಯನ್ನ ಕೊಟ್ಟಿರುವಂತದ್ದು ಏನಂತಂದ್ರೆ, ನಾವು ನಿಕೋಟಿನ್ ಯುಕ್ತ ಪಾನ್ ಮಸಾಲ ಬ್ಯಾನ್ ಮಾಡಿದೀವಿ. ಇದರಿಂದ ಅಡಿಕೆ ಬೆಳೆಗಾರರಿಗೆ ಯಾವುದೇ ರೀತಿಯ ಲಾಸ್ ಆಗಲ್ಲ. ಆಮೇಲೆ 2013ರಲ್ಲೇ ಗುಟ್ಕಾ ಬ್ಯಾನ್ ಆಗಿದೆ. ಈಗ ನಾವು ನಿಕೋಟಿನ್ ಯುಕ್ತ ಪಾನ್ ಮಸಾಲ ಬ್ಯಾನ್ ಮಾಡಿದೀವಿ ಅಂತ ಖಾದರ್ ಅವರು ಹೇಳ್ತಾ ಇದ್ದಾರೆ. ಇನ್ನ ಕರ್ನಾಟಕ ಮತ್ತೊಂದು ಪಾದಯಾತ್ರೆ ಪಾಲಿಟಿಕ್ಸ್ಗೆ ವೇದಿಕೆ ಆಗಲಿದೆ. ಜೆಡಿಎಸ್ ಅಧಿವೇಶನಕ್ಕೂ ಮುನ್ನ ಬಿಡದಿ ಟು ಬೆಂಗಳೂರು ಕಾಲ್ನಡಿಗೆ ಮಾಡಿದ್ರೆ ಈಗ ಅದರ ದೋಸ್ತಿ ಬಿಜೆಪಿ ತನ್ನ ಸರದಿ ಅಂತಿದೆ. ಸಚಿವ ನಾಗೇಂದ್ರ ರಾಜೀನಾಮೆಗೆ ಆಗ್ರಹಿಸಿ ಪಾದಯಾತ್ರೆ ಮಾಡೋದಕ್ಕೆ ಮುಂದಾಗಿದ್ದು ಅದರ ಟ್ರೇಲರ್ ಇವತ್ತು ರಿಲೀಸ್ ಕೂಡ ಆಗಿದೆ. ಕರ್ನಾಟಕದ ಮುಂಗಾರು ಅಧಿವೇಶನ ಆರಂಭವಾದ 2ನೇ ದಿನವೇ ಅಖಾಡ ರಂಗೇರಿದೆ. ಆಡಳಿತ ಪಕ್ಷದ ವಿರುದ್ಧ ತನ್ನ ಬತ್ತಳಿಕೆಯಲ್ಲಿ ಸರಣಿ ಅಸ್ತ್ರಗಳನ್ನು ತುಂಬಿಕೊಂಡೇ ಅಧಿವೇಶನಕ್ಕೆ ಬಂದಿರೋ ಬಿಜೆಪಿ ಇಂದು ತನ್ನ ಮೊದಲ ಬಾಣವನ್ನ ಪ್ರಯೋಗಿಸಿದ್ದು, ಸದನ ಆರಂಭವಾಗುವ ಮುನ್ನ ವಿಧಾನಸೌಧದ ಕೆಂಗಲ್ ಹನುಮಂತಯ್ಯ ಪ್ರತಿಮೆ ಮುಂದೆ ನಡೆದ ಧರಣಿ ಕೇವಲ ಟ್ರೈಲರ್ ಆಗಿದ್ದು, ಪಿಕ್ಚರ್ ಅಭಿ ಬಾಕಿ ಹೈ ಮೇರಾ ದೋಸ್ತ್ ಅಂತ ಮೈತ್ರಿ ನಾಯಕರು ಹೇಳ್ತಿದ್ದಾರೆ. ಮತ್ತೊಂದು ಪಾದಯಾತ್ರೆ ಪಾಲಿಟಿಕ್ಸ್ಗೆ ಅಖಾಡ ರೆಡಿ. ಸಚಿವ ನಾಗೇಂದ್ರ ರಾಜೀನಾಮೆ ಪಡೆಯುತ್ತಾ ಬಿಜೆಪಿ? ಎಸ್, ಮುಂಬರುವ 2028ರ ವಿಧಾನಸಭಾ ಚುನಾವಣೆಗೆ ರಂಗಸಜ್ಜಿಕೆ ರೆಡಿ ಮಾಡಿಕೊಳ್ತಿರೋ ದಳ ಕಮಲ ಮೈತ್ರಿ ಪಡೆ ಆಡಳಿತ ಪಕ್ಷ ಕಾಂಗ್ರೆಸ್ ವಿರುದ್ಧ ಕದನಕ್ಕಿಳಿದಿದೆ. ಅದಾಗಲೇ ಜೆಡಿಎಸ್ ಬಿಡದಿಯಿಂದ ಬೆಂಗಳೂರಿಗೆ ಪಾದಯಾತ್ರೆ ಮಾಡಿ ಅಧಿವೇಶನಕ್ಕೆ ಬಂದಿದ್ರೆ, ಈಗ ಬಿಜೆಪಿ ಅಧಿವೇಶನ ಮುಗಿದ ಬಳಿಕ ಬೇರೆ ವಿಚಾರವನ್ನಿಟ್ಟು ಪಾದಯಾತ್ರೆಗೆ ಮುಂದಾಗಿದೆ. ನಿಜ, ರಾಜ್ಯದಲ್ಲಿ ಬಿಜೆಪಿ ಜೆಡಿಎಸ್ ಪಕ್ಷಗಳ ದೋಸ್ತಿ ಇದ್ರೂ ಹೋರಾಟಗಳು ಮಾತ್ರ ಜಂಟಿಯಲ್ಲೂ ಒಂಟಿ ಎನ್ನುವಂತಾಗಿದೆ. ಬಿಡದಿ ಹೋರಾಟಕ್ಕೆ ಬಿಜೆಪಿ ಸಾಂಕೇತಿಕ ಬೆಂಬಲ ನೀಡಿದ್ದು, ಈಗ ಭ್ರಷ್ಟಾಚಾರದ ಕಳಂಕ ಹೊತ್ತಿರುವ ನಾಗೇಂದ್ರ ರಾಜೀನಾಮೆಗೆ ಆಗ್ರಹಿಸಿ ಬೃಹತ್ ಹೋರಾಟಕ್ಕೆ ಪ್ಲಾನ್ ಮಾಡಿದೆ. ಇದರ ಟ್ರೇಲರ್ ಎಂಬಂತೆ ಇಂದು ವಿಧಾನಸೌಧದ ಬಳಿ ಧರಣಿ ಮಾಡಿದೆ. ನಾಗೇಂದ್ರ ಒಬ್ಬ ಕಳಂಕಿತ ಸಚಿವ. ಅವ್ರನ್ನ ಇದೇ ಅಧಿವೇಶನದಲ್ಲಿ ಸಿದ್ದರಾಮಯ್ಯನವರು ಹೊರಗೆ ಹಾಕಿದ್ರು. ಈಗ ಮತ್ತೆ ಡಿ.ಕೆ. ಶಿವಕುಮಾರ್ ಅವ್ರನ್ನ ಒಳಗೆ ತಗೊಂಡಿರೋದು ನೋಡಿದ್ರೆ ಇದು ಪೇಮೆಂಟ್ ವ್ಯವಹಾರ ಅಂತ ಅನ್ಸುತ್ತೆ. ಮತ್ತೆ ಇಂತರ ಕಳಂಕಿತರನ್ನ ಇಟ್ಟುಕೊಂಡು ಈ ಸರ್ಕಾರ ಇನ್ನು 1.5 ವರ್ಷದಲ್ಲಿ ಕರ್ನಾಟಕವನ್ನ ಲೂಟಿ ಮಾಡ್ತೈತೆ. ಆ ಲೂಟಿಯನ್ನ ತಪ್ಪಿಸಬೇಕು. ಈ ಲೂಟಿಕೋರನ್ನ ಕ್ಯಾಬಿನೆಟ್ ಇಂದ ಹೊರಗೆ ಹಾಕಬೇಕು, ರಾಜ್ಯವನ್ನ ಶುದ್ಧಿ ಮಾಡಬೇಕು ಅನ್ನೋ ದೃಷ್ಟಿಯಲ್ಲಿಟ್ಕೊಂಡು ನಾವು ಈ ಹೋರಾಟವನ್ನ ಮಾಡ್ತಾ ಇದ್ದೀವಿ. ಸಚಿವ ಬಿ ನಾಗೇಂದ್ರ ಕಳಂಕಿತ ವ್ಯಕ್ತಿ, ಪೇಮೆಂಟ್ ಗಿರಾಕಿ ಅಂತೆಲ್ಲ ಆರೋಪಿಸಿರೋ ಬಿಜೆಪಿ ವಾಲ್ಮೀಕಿ ಸಮುದಾಯದ ನಾಯಕರನ್ನೇ ಮುಂದಿಟ್ಟು ಪಾದಯಾತ್ರೆಗೆ ಪ್ಲಾನ್ ಮಾಡಿದೆ. ಡಿಕೆಶಿ ಸರ್ಕಾರದ ಮೊದಲ ವಿಕೆಟ್ ಪಡೆಯೋ ಕಸರತ್ತಿನಲ್ಲಿದೆ. ನಿನ್ನೆ ದಿನ ನಮ್ಮ ಸಮುದಾಯದ ಪ್ರಮುಖರು ಎಲ್ಲರೂ ಕೂಡ ನನ್ನ ಹತ್ರ ಬಂದಿದ್ರು. ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಗರಣದಲ್ಲಿ ಪ್ರಮುಖ ಆರೋಪಿ ನಾಗೇಂದ್ರ ಅವರನ್ನ ಮತ್ತೇನು ಕ್ಯಾಬಿನೆಟ್ಗೆ ಸೇರಿಸಿಕೊಂಡಿದ್ದಾರೆ. ನಮ್ಮ ಸಮುದಾಯಕ್ಕೆ ಅಪಮಾನ ಆಗಿದೆ. ರಾಜ್ಯಾದ್ಯಂತ ನಾವು ಹೋರಾಟ ಮಾಡಬೇಕು, ಪಾದಯಾತ್ರೆ ಮಾಡಬೇಕು, ಪ್ರತಿಭಟನೆ ಮಾಡಬೇಕು ಅನ್ನುವ ಅಭಿಪ್ರಾಯವನ್ನು ಅವರು ಕೊಟ್ಟಿದ್ದಾರೆ. ನಾನು ಎಲ್ಲ ನಮ್ಮ ಹಿರಿಯರ ಜೊತೆ ಚರ್ಚೆ ಮಾಡಿ ಆಮೇಲೆ ತಿಳಿಸ್ತೇನೆ ಅನ್ನೋ ಮಾತನ್ನು ಅವ್ರು ಹೇಳಿದ್ದೇನೆ. ಇನ್ನು ಇಂದಿನ ಬಿಜೆಪಿ ಪ್ರತಿಭಟನೆಯಲ್ಲಿ ಕೇವಲ ನಾಗೇಂದ್ರ ವಿಚಾರ ಮಾತ್ರ ಇರಲಿಲ್ಲ. ಬದಲಾಗಿ ಮಹಿಳಾ ಸಚಿವರೇ ಇಲ್ಲದೆ ಇರೋದು ಸಹ ಪ್ರಧಾನ ವಿಷಯವಾಗಿತ್ತು. ಇನ್ನು ಬಿಜೆಪಿ ಪ್ರತಿಭಟನೆಗೆ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಕೊಟ್ಟ ಕೌಂಟರ್ ಹೀಗಿತ್ತು. ಮಹಿಳೆಯರ ವಿರೋಧಿ ನಾವಲ್ಲ,
ಗ್ರಾಮ ಪಂಚಾಯತಿಯಲ್ಲಿ, ತಾಲೂಕ್ ಪಂಚಾಯತಿಯಲ್ಲಿ, ಜಿಲ್ಲಾ ಪಂಚಾಯತಿಯಲ್ಲಿ 50% ರಿಸರ್ವೇಶನ್ ಕೊಟ್ಟರು ನಾವೇ. 33% ರಿಸರ್ವೇಶನ್ ಬರ್ಬೇಕು. ಗಂಟು ಕಟ್ಟಿಕೋ ಲವಂಗ, ಹಸಿರು ಏಲಕ್ಕಿಯಿಂದ ತುಂಬಿದ MDH D+ ಮಸಾಲೆ ಅಂತ ಬಿಲ್ ತಂದಿರತಕ್ಕಂಥದ್ದು UP1 UP2ನೇ. ಇವ್ರು ಬಂದು 12 ವರ್ಷ ಆಗಿದೆ. ಇನ್ನಾದರೂ ನಾರಿ ಶಕ್ತಿ ಆಸಕ್ತಿ ಅಂತ ಒಂದು ಸ್ಲೋಗನ್ ಕೊಡೋದು ಬಿಟ್ರೆ 12 ವರ್ಷ ಆಯ್ತು. ಮೋದಿ ಸಾಹೇಬ್ರು ಇನ್ನಾದರೂ ವಿಮೆನ್ ರಿಸರ್ವೇಶನ್ ಬಿಲ್ ತಂದಿಲ್ಲ. ಯಾವಾಗಲೂ ತರಬೇಕಾಗಿತ್ತು. ಬೇಕಂತ ಅದನ್ನ ಅವರು ಡಿಲಿಮಿಟೇಷನ್ ಲಿಂಕ್ ಮಾಡಿ ಇಟ್ಟಿದ್ದಾರೆ. ಜಗತ್ ಜಾಹೀರಿದೆ, ಮಾತನಾಡಬೇಕು, ಮಾತನಾಡ್ತಾರೆ. ದಟ್ಸ್ ಓಕೆ. ರಾಜ್ಯದ ಯೋಜನೆ ಮತ್ತು ಸಾಂಖ್ಯಿಕ ಇಲಾಖೆ ಸಚಿವರಾಗಿರೋ ಬಿ ನಾಗೇಂದ್ರ ವಿರುದ್ಧ ವಿರೋಧ ಪಕ್ಷಗಳು ಸಮರ ಸಾರಿದ್ದು, ಆಡಳಿತ ಪಕ್ಷ ನಾಗೇಂದ್ರ ಪರವಾಗಿ ಬಂಡಿಯಂತೆ ನಿಂತಿದೆ. ಈ ಹೋರಾಟ ಇನ್ನೆಷ್ಟು ದಿನ ನಡೆಯುತ್ತದೆ, ನಾಗೇಂದ್ರ ತಲೆದಂಡ ಆಗತ್ತಾ ಅನ್ನೋದು ಕಾಲನಿರ್ಣಯ. ಇನ್ನ ಒಂದಿಲ್ಲೊಂದು ವಿವಾದಗಳನ್ನ ಮೈ ಮೇಲೆ ಎಳೆದುಕೊಳ್ಳುವಂತಹ ಸಚಿವ ಜಮೀರ್ ಇದೀಗ ಮತ್ತೊಂದು ಎಡವಟ್ಟನ್ನ ಮಾಡಿಕೊಂಡಿದ್ದಾರೆ. ಹಜ್ ಖಾತೆ ಸಿಗಲಿಲ್ಲ ಅಂತ ಹೇಳಿ ಸಿಟ್ ಮಾಡಿಕೊಂಡು ನಾನು ನಾಳೆ ಧ್ವಜಾರೋಹಣಕ್ಕೆ ಹೋಗಲ್ಲ ಅಂತ ಜಮೀರ್ ಅಹಮದ್ ಮುಖ್ಯಮಂತ್ರಿಗಳಿಗೆ ಪತ್ರ ಬರೆದಿದ್ದು ವಿರೋಧ ಪಕ್ಷಗಳ ಕೆಂಗಣ್ಣಿಗೆ ಗುರಿಯಾಗಿದೆ. ಧ್ವಜಾರೋಹಣಕ್ಕೆ ಹೋಗಲ್ಲ ಅನ್ನುವಂಥ ಜಮೀರ್ ಮಂತ್ರಿಯಾಗಿರ್ಬೇಕಾ ಅನ್ನುವಂಥ ಪ್ರಶ್ನೆ ಎದ್ದಿದೆ. ಸಿಎಂ ಶಿವಕುಮಾರ್ಗೆ ವಸತಿ ಸಚಿವ ಜಮೀರ್ ಅಹಮದ್ ಬರೆದ ಅದೊಂದು ಪತ್ರ ಇಂದು ಸದನದಲ್ಲಿ ಭಾರಿ ಕೋಲಾಹಲ ಎಬ್ಬಿಸಿತ್ತು. ನಾಳೆ ವಿಜಯನಗರದಲ್ಲಿ ನಡೆಯುವ ಧ್ವಜಾರೋಹಣಕ್ಕೆ ನಾನು ಹೋಗಲು ಆಗಲ್ಲ ಅನ್ನೋ ಒಕ್ಕಣೆ ವಿರೋಧ ಪಕ್ಷಗಳ ಆಕ್ರೋಶಕ್ಕೆ ಕಾರಣವಾಗಿತ್ತು. ಇಂತಹ ಧಿಮಾಕಿನ ವ್ಯಕ್ತಿ ಮಂತ್ರಿಯಾಗಿರಬೇಕಾ ಎಂಬ ಆಕ್ರೋಶದ ಜ್ವಾಲೆ ಸ್ಫೋಟಗೊಂಡಿತ್ತು. ಮಂತ್ರಿಯ ಪಟ್ಟ ಬೇಕು, ಆದರೆ ಧ್ವಜಾರೋಹಣ ಬೇಡವಾ? ಜಮೀರ್ ಅಹಮದ್ಗೆ ದೇಶಕ್ಕಿಂತ ಪಕ್ಷದ ಕೆಲಸವೇ ಹೆಚ್ಚ? ಎಸ್, ನಾಳೆ ಇಡೀ ದೇಶ ಸ್ವಾತಂತ್ರ್ಯ ದಿನಾಚರಣೆಗೆ ಸಜ್ಜಾಗಿದೆ. ಪ್ರತಿ ಭಾರತೀಯ ಭಾರತಾಂಬೆ ನಮಿಸಲು ಸಿದ್ದನಾಗಿ ನಿಂತಿದ್ದಾರೆ. ಸರ್ಕಾರಿ ಕಚೇರಿ, ಮನೆಗಳ ಮೇಲೆ ತಿರಂಗ ಹಾರಿಸಲು ಪ್ರಧಾನಿ ಮೋದಿ ಮನವಿ ಮಾಡಿದ್ದಾರೆ. ಆದರೆ ನಮ್ಮ ವಸತಿ ಸಚಿವ ಜಮೀರ್ ಖಾನ್ಗೆ ನಾಳೆ ವಿಜಯನಗರದಲ್ಲಿ ಧ್ವಜಾರೋಹಣ ಮಾಡೋಕೆ ಆಗಲ್ವಂತೆ. ನನಗೆ ವಿಜಯನಗರದ ಉಸ್ತುವಾರಿಯೂ ಬೇಡ, ನಾಳೆ ಧ್ವಜಾರೋಹಣವನ್ನ ಮಾಡಲ್ಲ ಎಂದು ಜಮೀರ್ ಪತ್ರ ಬರೆದಿದ್ದು ವಿಧಾನಸಭೆಯಲ್ಲೂ ಕದನಕ್ಕೆ ಕಾರಣವಾಗಿತ್ತು. ಒಬ್ಬ ಸಚಿವನಿಗೆ ಪ್ರೌಢ, ನಾನು ಜಿಲ್ಲಾ ಸ್ವಾತಂತ್ರ್ಯೋತ್ಸವದಲ್ಲಿ ಭಾಗವಹಿಸ್ತೀನಿ ಅನ್ನುವಂಥದ್ದು ಒಂದು ಗೌರವದ ಸಂಕೇತ. ನನಗೆ ಸಮಯದ ಅವಕಾಶ ಇಲ್ಲ, ನನ್ಗೆ ಕೊಡಿ, ಚೇಂಜ್ ಮಾಡಿ ಅಂತ ಹೇಳ್ತೀರಿ ಅಂತಂದ್ರೆ ಅಂತ ಸಮಯನೇ ಇಲ್ಲ ಅಂದ್ಮೇಲೆ ಆ ಸಚಿವನ ಯಾಕೆ ಇಟ್ಕೊಳ್ತೀರಿ ನೀವು? ಸಿಎಂ ಡಿಕೆಶಿಗೆ ಜಮೀರ್ ಬರೆದ ಪತ್ರದ ಬಗ್ಗೆ ಪ್ರಸ್ತಾಪಿಸಿದ ಬಿಜೆಪಿ ಶಾಸಕ ಸುನಿಲ್ ಕುಮಾರ್, ರಾಷ್ಟ್ರೀಯ ಧ್ವಜಕ್ಕೆ ರಾಷ್ಟ್ರೀಯತೆಗೆ ಗೌರವ ಕೊಡದವರು ಮಂತ್ರಿಯಾಗಿರಬೇಕಾ ಎಂದು ಪ್ರಶ್ನಿಸಿದರು. ಮಾನ್ಯ ವಸತಿ ಸಚಿವರಾದಂತಹ ಜಮೀರ್ ಅಹಮದ್ ಅವರು ಒಂದು ಪತ್ರ ಬರೆದಿದ್ದಾರೆ. ರಾಷ್ಟ್ರ ನಾಳೆ ಸ್ವಾತಂತ್ರ್ಯ ದಿನಾಚರಣಾ ಕಾರ್ಯಕ್ರಮಕ್ಕೆ ನನಗೆ ಹೋಗ್ಲಿಕ್ಕಾಗಲ್ಲ, ನಾನು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸ್ಲಿಕ್ಕಾಗಲ್ಲ ಅಂತ ಒಬ್ಬ ಸಚಿವ ಪತ್ರ ಕೊಟ್ರೆ ರಾಷ್ಟ್ರೀಯ ದಿನಾಚರಣೆಗೆ ಎಷ್ಟು ದೊಡ್ಡ ಪ್ರಮಾಣದ ಮಹತ್ವ ಕೊಟ್ಟಿದೆ ಅಂತ ಗೊತ್ತಿದೆ. ನನಗೆ ಸಮಯದ ಅವಕಾಶ ಇಲ್ಲ, ರಾಷ್ಟ್ರೀಯ ದಿನಕ್ಕೆ ನಾನು ಬರ್ಲಿಕ್ಕಾಗಲ್ಲ ಅಂತ ಒಬ್ಬ ಸಚಿವ ಹೇಳಿದ್ರೆ ಅಂತ ಸಚಿವನ ಯಾಕೆ ಇಟ್ಕೋತೀರಿ? ಮತ್ತೆ ರಾಷ್ಟ್ರಧ್ವಜವನ್ನು ಆರಿಸ್ಲಿಕ್ಕೆ ಆಗದಷ್ಟು ದೊಡ್ಡ ವ್ಯಕ್ತಿತ್ವ ಯಾರ್ದಾಗಾರೆ? ಒಬ್ಬ ಸಚಿವ ಈ ರೀತಿ ಪತ್ರವನ್ನ ಕೊಟ್ಟಿದ್ದನ್ನ ಸರ್ಕಾರ ಅಕ್ಸೆಪ್ಟ್ ಮಾಡ್ಕೊಳ್ಳುತ್ತೆ ಅಂತಂದ್ರೆ ನಾಳೆ ರಾಷ್ಟ್ರಧ್ವಜ ಸ್ವಾತಂತ್ರ್ಯೋತ್ಸವ ಆಚರಣೆ ಯಾರಿಗೋಸ್ಕರ? ಇನ್ನು ಜಮೀರ್ ಪತ್ರದ ಸಮರ್ಥನೆಗೆ ಡಿಸಿಎಂ ಪರಮೇಶ್ವರ್ ಮುಂದಾಗ್ತಿದ್ದಂತೆ ಮತ್ತಷ್ಟು ಕುಪಿತರಾದ ಬಿಜೆಪಿ ಜೆಡಿಎಸ್ ಶಾಸಕರು ಸಭಾತ್ಯಾಗ ಮಾಡಿದ್ರು. ಪಾಕಿಸ್ತಾನ ಜಿಂದಾಬಾದ್ ಘೋಷಣೆ ಕೂಗಿದಾಗ್ಲೂ ಮೌನವಾಗಿರ್ತೀರಿ. ಒಬ್ಬ ಸಚಿವ ರಾಷ್ಟ್ರಧ್ವಜವನ್ನು ಆರಿಸ್ಲಿಕ್ಕೆ ನಾನು ಹೋಗಲ್ಲ ಅಂತಂದಾಗ್ಲೂ ಕೂಡ ಮಾತಾಡ್ತೀರಿ ಅಂತಂದ್ರೆ ಇದನ್ನ ಸಮರ್ಥನೆ ಮಾಡ್ಕೋಬೇಡಿ ನೀವು. ಇಂಥ ಸಚಿವ ಮಾಡಿಯಲ್ಲ ಯಾರು ಆ ಸಚಿವನ ಇಟ್ಕೊಳ್ಳಿ, ಆ ಜಿಲ್ಲೆಗೆ ಬೇರೆಯವ್ರನ್ನ ಕಳಿಸಿ. ಇನ್ನು ಧ್ವಜಾರೋಹಣ ಮಾಡಲು ಸಮಯವಿಲ್ಲ ಅನ್ನೋ ಜಮೀರ್ ಪತ್ರ ದೇಶಕ್ಕೆ ಮಾಡಿದ ದ್ರೋಹ ಎಂದು ಅಶೋಕ್ ಕಿಡಿಕಾರಿದ್ರೆ, ಜಮೀರ್ ಲಾಭ ಇಲ್ಲದೆ ಏನೋ ಮಾಡಲ್ವೇ ಎಂದು ವಿಜಯೇಂದ್ರ ಪ್ರಶ್ನಿಸಿದ್ರು. ಒಬ್ಬ ಮಂತ್ರಿಗೆ ಸ್ವಾತಂತ್ರ್ಯ ದಿನಾಚರಣೆಯಲ್ಲಿ ಭಾಗವಹಿಸೋಕ್ಕೂ ಪುರ್ಸೊತ್ತಿಲ್ಲ ಅಂತ ಹೇಳಿದ್ರೆ ಇಂಥವ್ರನ್ನ ಇಟ್ಕೊಂಡು ಡಿ.ಕೆ. ಶಿವಕುಮಾರ್ ಮಂತ್ರಿ ಮಾಡಕ್ಕೆ ಹೋಗಿದ್ದಾರೆ. ಇದು ದೇಶಕ್ಕೆ ಮಾಡಿದಂತ ಅಗೌರವ ಅಲ್ವೇನು? ಜಮೀರ್ ಅಹಮದ್ ಅವರೇನಾದ್ರೂ ನಾನು ಪಕ್ಷ ಸಂಘಟನೆ ಮಾಡಬೇಕು, ಉಪಚುನಾವಣೆಗಳನ್ನ ಎದುರಿಸಬೇಕು, ಸಂಘಟನೆ ಮಾಡಬೇಕು, ಮಂತ್ರಿಗಿರಿನೂ ಬೇಡ ಅಂತೇಳಿ ಆ ಪತ್ರದಲ್ಲಿ ಉಲ್ಲೇಖ ಮಾಡಿದ್ರೆ ನಾನು ಸ್ವಾಗತ ಮಾಡ್ತಾ ಇದ್ದೆ. ನನಗೆ ಪ್ರಾಫಿಟಬಿಲಿಟಿ ಬೇಕು, ಅಕೌಂಟಬಿಲಿಟಿ ಬೇಡ ಅಂತ ಹೇಳಿದ್ರೆ ತ್ರಿವರ್ಣ ಧ್ವಜ ಹಾರಿಸ್ತಕ್ಕಂಥದ್ದು ಇದು ನಿಮ್ಮ ಕರ್ತವ್ಯ. ಸಚಿವರಾಗಿ ಜನಪ್ರತಿನಿಧಿಗೆ, ಶಾಸಕರಿಗೆ, ಮಂತ್ರಿಗಳಿಗೆ ಅದು ಒಂದು ಕರ್ತವ್ಯ.
ಇಟ್ಸ್ ನಾಟ್ ಅನ್ ಆಪ್ಷನಲ್. ಇದನ್ನ ಅರ್ಥ ಮಾಡ್ಕೋಬೇಕಾಗ್ತದೆ ಜಮೀರ್ ಅಹಮದ್ ಅವರು. ಹಜ್ ಯಾತ್ರೆ ಕೈತಪ್ಪಿದ ಸಿಟ್ಟಿನಲ್ಲಿ ಜಮೀರ್ ಬರೆದ ಪತ್ರ ವಸತಿ ಸಚಿವರು ಮಾತ್ರವಲ್ಲ, ಡಿಕೆಶಿ ಸರ್ಕಾರಕ್ಕೆ ಭಾರಿ ಮುಜುಗರ ತಂದಿಟ್ಟಿದೆ. ಸರ್ಕಾರವೇನೋ ವಿಜಯನಗರದಲ್ಲಿ ಧ್ವಜಾರೋಹಣಕ್ಕೆ ಸಚಿವ ಬಸವಂತಪ್ಪಗೆ ನಿಯೋಜನೆ ಮಾಡಿದೆ. ಆದರೆ ಧ್ವಜಾರೋಹಣಕ್ಕೂ ಸಮಯ ಇಲ್ಲದ ಸಚಿವರು ಸಂಪುಟದಲ್ಲಿ ಇರಬೇಕಾ ಅನ್ನೋ ಪ್ರಶ್ನೆಗೆ ಉತ್ತರ ಹುಡುಕುವಂತಾಗಿದೆ. ಜಮೀರ್ ಅಹಮದ್ ಅವರ ಈ ರೀತಿಯ ನಿರ್ಧಾರದಿಂದ ಈಗ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ನೇಷನ್ ಫಸ್ಟ್ ಅನ್ನೋದನ್ನ ಯಾರು ಕೂಡ ಮರಿಬಾರದು, ಧ್ವಜಾರೋಹಣಕ್ಕೆ ಹೋಗಕ್ಕಾಗಲ್ಲ ಅಂತ ಜಮೀರ್ ಅಹಮದ್ ಅವರು ಹೇಳ್ತಾ ಇದ್ದಾರೆ. ಇದಕ್ಕೆ ಅವ್ರು ಕೊಟ್ಟಿರುವಂತ ಕಾರಣ ಇದೆಯಲ್ಲ, ಆ ಕಾರಣ ಮಾತ್ರ ಅಬ್ಬಬ್ಬ ಭರ್ಜರಿ ಆಗಿದೆ ಅಂತಿದ್ದಾರೆ ಜನ. ಏನ್ ಕಾರಣ ಕೊಟ್ಟಿದ್ದಾರೆ? ಜಮೀರ್ ಅಹಮದ್ ಅವರು ಕೊಟ್ಟಿರೋ ಕಾರಣ ಕೇಳಿಸ್ಕೊಳ್ಳಿ. ಜಿಬಿಎ ಎಲೆಕ್ಷನ್ ಉಪಚುನಾವಣೆ ತಯಾರಿಗೋಸ್ಕರ ಧ್ವಜಾರೋಹಣಕ್ಕೆ ಹೋಗಕ್ಕಾಗಲ್ಲ ಅಂತ ಜಮೀರ್ ಅವರು ಹೇಳ್ತಾ ಇದ್ದಾರೆ ಪತ್ರದಲ್ಲಿ. ನಾಳೆನೆ ಜಿಬಿಎ ಎಲೆಕ್ಷನ್, ನಾಡಿದ್ದೇ ಫಲಿತಾಂಶ, ಹಿಂಗಾಗಿ ಬಹಳ ಬಿಸಿ ಸಾಹೇಬ್ರು. ಜಿಬಿಎ ಎಲೆಕ್ಷನ್ ಈಗ ಸದ್ಯಕ್ಕೆ ಮಾಡೋದಕ್ಕಾಗಲ್ಲ ಅಂತ ಹೋಗ್ತಾರವ್ರು ಯಾರ್ರಿ? ಇದೇ ಕಾಂಗ್ರೆಸ್ ಪಾರ್ಟಿ ಅವರು ಹಲವು ಕಾರಣಗಳನ್ನ ಇಟ್ಕೊಂಡು ಕೋರ್ಟ್ಗೆ ಹೋಗ್ತಿದ್ದಾರೆ. ಈಗ ಸದ್ಯಕ್ಕೆ ಜಿಬಿಎ ಎಲೆಕ್ಷನ್ ಮಾಡಕ್ಕಾಗಲ್ಲ ಅಂತ ಇಷ್ಟುದ್ದ ನೆಪ ಹೇಳ್ಕೊಂಡು ಅಲ್ಲಿ ಪತ್ರ ಬರೀತಾರೆ ಇವರು. ಅದೇ ಜಮೀರ್ ಅಹಮದ್ ಜಿಬಿಎ ಎಲೆಕ್ಷನ್ಗೆ ತಯಾರಿ ಮಾಡ್ಕೋಬೇಕು, ಉಪಚುನಾವಣೆ ತಯಾರಿ ಮಾಡ್ಕೋಬೇಕು, ಆಗಲ್ಲ. ಎಂತ ಜವಾಬ್ದಾರಿ ನೋಡಿ. ರಾಜ್ಯದ ಕಾಂಗ್ರೆಸ್ ಪಾರ್ಟಿಯ ಅಧ್ಯಕ್ಷರಿಗೆ ಇಲ್ಲದ ಜವಾಬ್ದಾರಿ, ಮುಖ್ಯಮಂತ್ರಿಗಳಿಗೆ ಇಲ್ಲದ ಜವಾಬ್ದಾರಿ ಜಮೀರ್ ಅಹಮದ್ ಅವರಿಗೆ ಬಂದ್ಬಿಟ್ಟಿದೆ. ಜಿಬಿಎ ಎಲೆಕ್ಷನ್ಗೋಸ್ಕರ ಹೋಗಕ್ಕಾಗಲ್ಲ ಅಂತ ಹೇಳ್ತಿದ್ದಾರೆ. ಯಾವಾಗಿದೆ ಜಿಬಿಎ ಎಲೆಕ್ಷನ್? ಮೋಸ್ಟ್ಲಿ ಈಗಲೂ ಅವರು ಜಿಬಿಎ ಎಲೆಕ್ಷನ್ ಅಲ್ಲಿ ಬೀಸಿ ಇರಬೇಕು ಜಮೀರ್ ಅಹಮದ್ ಅವರು. ಎಲೆಕ್ಷನ್ ಮಾಡಕ್ಕಾಗಲ್ಲ ಅಂತ ಕೋರ್ಟ್ ಹೋಗಿದ್ದು ಇವರದ್ದೇ ಪಾರ್ಟಿ. ಮಿನಿಸ್ಟರ್ ಕುರ್ಚಿ ಬೇಕು ಅಂತ ಎಷ್ಟು ಸಾರಿ ದೆಹಲಿಗೆ ಹೋದ್ರಿ ಇವರು. ರಿಪಬ್ಲಿಕ್ ಕನ್ನಡ ಜೊತೆಗೆ ಮಾತಾಡುವಾಗ ನಾನು ಯಾರ ಹತ್ರನೂ ಇನ್ಫ್ಲೂಯೆನ್ಸ್ ಮಾಡಲ್ಲ, ದೆಹಲಿಗೆ ಹೋಗೋ ಅಗತ್ಯ ನನಗಿಲ್ಲ ಅಂತ ರಾತ್ರಿ ಹೇಳಿದವರು ಬೆಳಿಗ್ಗೆ ನೋಡಿದ್ರೆ ದೆಹಲಿಯಲ್ಲಿದ್ದಾರೆ. 20 ಸಾರಿ ದೆಹಲಿಗೆ ಹೋಗಕ್ ಬರುತ್ತೆ ಜಮೀರ್ ಅವರಿಗೆ. ವಿಜಯನಗರಕ್ಕೆ ಹೋಗಿ ಧ್ವಜಾರೋಹಣ ಮಾಡಕ್ಕಾಗಲ್ವಾ? ಕರ್ತವ್ಯ ಇದು ಭಾರತೀಯ ನಾಗರಿಕರಾಗಿ ಎಲ್ಲರದ್ದು, ಆಯ್ಕೆ ಅಲ್ಲ ಇದು. ಇಲ್ಲೇ ವಿಜಯನಗರಕ್ಕೆ ಹೋಗಿ ಧ್ವಜಾರೋಹಣ ಮಾಡಕ್ಕಾಗಲ್ವಾ ಜಮೀರ್ ಅವರಿಗೆ? ಮೊದಲು ಅಧಿಕಾರ ಕುರ್ಚಿ, ಆಮೇಲೆ ದೇಶ ಅಂದ್ರ ಜಮೀರ್ ಅಹಮದ್ ಆಗಿದ್ರೆ ಖಾತೆಯ ಅಸಮಾಧಾನ ಇರಲಿ. ಖಾತೆಯ ಅಸಮಾಧಾನವನ್ನ ನೀವು ಎಲ್ಲಿ ಯಾರಿಗೆ ತಿಳಿಸಬೇಕು. ಆದ್ರೆ ಖಾತೆಯ ಅಸಮಾಧಾನವನ್ನ ಹೀಗೆ ವ್ಯಕ್ತಪಡಿಸಿದ್ರ ಜಮೀರ್ ಭಾಯ್? ಅಲ್ಪಸಂಖ್ಯಾತ ವಕ್ಫ್ ಖಾತೆ ಸಿಗ್ಲಿಲ್ಲ ಅಂತ ಬೇಸರದಲ್ಲಿದ್ದೀರಾ? ಅದಕ್ಕೆ ಧ್ವಜಾರೋಹಣ ಮಾಡೋದು ಬೇಡ ಅಂತನಾ? ಆಯ್ಕೆ ಅಲ್ಲ ಅದು. ನಿಮ್ಮ ಇಚ್ಛೆ ಕಾರಬಾರ ಮಾಡುವಂತಿಲ್ಲ. ರಾಷ್ಟ್ರಕ್ಕೆ ಗೌರವ ಕೊಡುವಂತದ್ದು ಎಲ್ಲರ ಕರ್ತವ್ಯ, ಅದನ್ನು ಮಾಡಬೇಕು. ಧ್ವಜಾರೋಹಣ ವಿಚಾರದಲ್ಲಿ ಜಮೀರ್ ನಡೆಗೆ ಹೆಚ್ಚಾಗಿದೆ ಆಕ್ರೋಶ. ಇದ್ರ ಮಧ್ಯೆ ಪರಮೇಶ್ವರ್ ಇವತ್ತು ಹೌಸ್ ಅಲ್ಲಿ ಹೇಳ್ತಾರೆ, ಏನು ಆರೋಗ್ಯ ಪರಿಸ್ಥಿತಿ, ಆರೋಗ್ಯ ಸರಿ ಇಲ್ಲ. ಪತ್ರದಲ್ಲಿ ಎಲ್ಲಾದ್ರೂ ಒಂದು ಮೂಲೆಯಲ್ಲಿ ನನ್ನ ಆರೋಗ್ಯ ಸರಿ ಇಲ್ಲ ಅಂತ ಹೇಳಿದಾರ ಅವರು. ಪರಮೇಶ್ವರ್ ಅವರು ಹೇಳ್ತಾರೆ, ಇಲ್ಲ ಅವ್ರಿಗೆ ಆರೋಗ್ಯ ಸರಿ ಇಲ್ಲ, ಇರ್ಲಿ, ವಯಸ್ಸಿನ ಕಾರಣಗಳಿಂದಾಗಿ ಏನಾದ್ರೂ ಆರೋಗ್ಯದ ಸಮಸ್ಯೆ ಆಗ್ತಾ ಇರಬಹುದು. ಆದರೆ ಜಮೀರ್ ಅಹಮದ್ ಯಾವ್ದಾದ್ರೂ ಆ ಪತ್ರದ ಮೂಲೆಯಲ್ಲಿ ಬರೆದ್ರ ಆರೋಗ್ಯದ ಸಮಸ್ಯೆಯಿಂದ ವಿಜಯನಗರಕ್ಕೆ ಹೋಗಕ್ಕಾಗ್ತಾ ಇಲ್ಲ ರೀ? ಸ್ಪೆಷಲ್ ಫ್ಲೈಟ್ ಎಲ್ಲ ಹಾಕೊಂಡು ಓಡಾಡ್ತಿರಲ್ರಿ ನೀವು. ಡೆಲ್ಲಿಗೆ 30 ಸರಿ ಹೋಗ್ತೀರಿ ಮಿನಿಸ್ಟರ್ ಕುರ್ಚಿ ಬೇಕು ಅಂತ, ವಿಜಯನಗರಕ್ಕೆ ಹೋಗಕ್ಕಾಗಲ್ವಾ? ಫ್ಲಾಗ್ ಹಾಸ್ಟಿಂಗ್ ಮಾಡಕ್ಕಾಗಲ್ವಾ? ಧ್ವಜಾರೋಹಣ ಕಾರ್ಯಕ್ರಮದಲ್ಲಿ ಭಾಗಿಯಾಗ. ಆಮೇಲೆ ಇನ್ನೊಂದು ವಿಚಾರ ಕೇಳಿ, ಇವರಲ್ಲೇ ಸಮನ್ವಯತೆ ಇಲ್ಲ ಅನ್ನೋದಕ್ಕೆ ಬಹಳ ಸ್ಪಷ್ಟವಾದಂತ ಉದಾಹರಣೆ. ಪರಮೇಶ್ವರ್ ಅವರು ಹೌಸ್ ಅನ್ನು ಅಡ್ರೆಸ್ ಮಾಡ್ತಾರೆ ಈ ಕಾರಣಕ್ಕೆ, ಅವರಿಗೆ ಆರೋಗ್ಯದ ಸಮಸ್ಯೆ ಅಂತ. ಫೋನ್ ಮಾಡಿ ಹೇಳಿದ್ರ ಜಮೀರ್ ನಿಮ್ಗೆ ಹಿಂಗೆ ಹೇಳ್ರಿ ಪರಮೇಶ್ವರ್ ಅವರೇ ಅಂತ? ಆರೋಗ್ಯದ ಸಮಸ್ಯೆ ಅಂತ ಎಲ್ಲಿ ಹೇಳಿದಾರ ಅವರು? ಆರೋಗ್ಯದ ಸಮಸ್ಯೆ ಅನ್ನುವಂಥದ್ದು ಎಲ್ಲೂ ಪ್ರಸ್ತಾಪನೆ ಆಗಿಲ್ಲ. ಒಬ್ಬ ಜನಪ್ರತಿನಿಧಿಯಾಗಿ ಸರ್ಕಾರವನ್ನ ರಿಪ್ರೆಸೆಂಟ್ ಮಾಡ್ತಾ ಇರುವಂತವರು ನಮ್ಮ ದೇಶಕ್ಕೆ ಯಾವ ರೀತಿಯ ಗೌರವ ಕೊಡಬೇಕು ಅನ್ನೋದನ್ನ ಅರ್ಥ ಮಾಡ್ಕೋಬೇಕು. ಏನ್ ಸಂದೇಶ ಕೊಡ್ತೀರಿ ನೀವು? ನೆಕ್ಸ್ಟ್, ಸರ್ಕಾರ ಜಾರಿ ಮಾಡೋದಕ್ಕೆ ಉದ್ದೇಶಿಸಿರುವಂತಹ ಆ ಒಂದು ವಿಧೇಯಕ ವಿವಾದದ ಕೇಂದ್ರ ಬಿಂದುವಾಗಿದೆ. ಆಡಳಿತ ಹಾಗೂ ವಿಪಕ್ಷಗಳ ನಡುವೆ ಟಾಕ್ ವಾರ್ ಜೋರಾಗಿದೆ. ಗೃಹ ಸಚಿವರ ವಿರುದ್ಧ ಕೇಸರಿ ಕಲಿಗಳು ಮುಗಿಬಿದ್ದಿದ್ದಾರೆ. ವರದಿ ಇದೆ, ಒಂದು ನೋಡ್ಕೊಂಬ. ಆದ್ರೆ ವಿಧೇಯಕನೇ ಬಂದಿಲ್ಲ, ಇವರಾಗ್ಲೇ ಅವ್ರ ವಿರುದ್ಧವಾಗಿದೆ, ಇವ್ರ ವಿರುದ್ಧ ಪರ ಇದೆ ಅಂತ ಹೇಳಿದ್ರೆ ಏನರ್ಥ? ನಿಮಗೆ ತಾಕತ್ತಿದ್ರೆ RSS ಅನ್ನ ಬ್ಯಾನ್ ಮಾಡತಕ್ಕಂತ ಪ್ರಯತ್ನ ಮಾಡಿ ನೋಡೋಣ. ರಾಜ್ಯದಲ್ಲಿ ಆರ್ಎಸ್ಎಸ್ ಚಟುವಟಿಕೆಗಳಿಗೆ ಕಡಿವಾಣ. ಸಾರ್ವಜನಿಕ ಪ್ರವೇಶ ನಿಯಂತ್ರಣಕ್ಕೆ ವಿಧೇಯಕನ.
ಆರ್ಎಸ್ಎಸ್ ಅಂದರೆ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆಗೆ ಅದೇನ್ ಸಿಟ್ಟೋ ಅದೇನ್ ಕೋಪನೋ. ಮಾತೆತ್ತಿದ್ರೆ ಆರ್ಎಸ್ಎಸ್ ಆದಾಯದ ಲೆಕ್ಕ ಕೊಡ್ಲಿ, ರಿಜಿಸ್ಟರ್ ಆಗ್ಲಿ, ಸಂಘದ ಪಥ ಸಂಚಲನಕ್ಕೂ ಅನುಮತಿ ಕಡ್ಡಾಯ ಅಂತ ಹೇಳ್ತಾನೆ ಇರ್ತಾರೆ. ಇದೀಗ ಆರ್ಎಸ್ಎಸ್ ಕಾರ್ಯಚಟುವಟಿಕೆಗಳ ಮೇಲೆ ವಕ್ರದೃಷ್ಟಿ ನೆಟ್ಟಿದ್ದಾರೆ. ಕರ್ನಾಟಕ ರಾಜ್ಯ ಸಾರ್ವಜನಿಕ ಪ್ರದೇಶ ಪ್ರವೇಶ ನಿಯಂತ್ರಣ ವಿಧೇಯಕ 2026 ಇದರ ಜಾರಿ ಬಗ್ಗೆಯೂ ಸಚಿವ ಸಂಪುಟದಲ್ಲಿ ಚರ್ಚೆ ನಡೆದಿದೆಯಂತೆ. ಕಾಂಗ್ರೆಸ್ ಸರ್ಕಾರದ ಈ ನಿರ್ಧಾರಕ್ಕೆ ಕೇಸರಿ ನಾಯಕರಂತೂ ಸಿಡಿದೆದ್ದಿದ್ದಾರೆ. ಧಮ್ ತಾಕತ್ ಇದ್ರೆ ಆರ್ಎಸ್ಎಸ್ ಬ್ಯಾನ್ ಮಾಡಲಿ ಅಂತ ಕಮಲ ಕಲಿಗಳು ಓಪನ್ ಆಗಿ ಚಾಲೆಂಜ್ ಹಾಕಿದ್ದಾರೆ. ಮಾನ್ಯ ಮುಖ್ಯಮಂತ್ರಿಗಳೇ, ಸದನದಲ್ಲಿ ಬಂದು ನಮಸ್ತೆ ಸದಾ ವತ್ಸಲೆ ಅಂತ ಹೇಳಿದ್ರಲ್ಲ, ಇವತ್ತು ನಿಮ್ಮ ಬಣ್ಣ ಇವತ್ತು ಕಳಚಿ ಬಿದ್ದಿದೆ, ಬಯಲಾಗಿದೆ ನಿಮ್ಮ ಮುಖವಾಡ. ನಿಮಗೆ ತಾಕತ್ತಿದ್ರೆ ಆರ್ಎಸ್ಎಸ್ ಅನ್ನ ಬ್ಯಾನ್ ಮಾಡತಕ್ಕಂತ ಪ್ರಯತ್ನ ಮಾಡಿ ನೋಡೋಣ. ಯಾತಕ್ಕೋಸ್ಕರ ಇವತ್ತು ಆರ್ಎಸ್ಎಸ್ ಬಗ್ಗೆ ಕೆಂಡ ಕಾರ್ತಾ ಇದ್ದೀರಿ? ಏನಂತ ಇವತ್ತು ದೇಶ ವಿರೋಧಿ ಚಟುವಟಿಕೆ ಇವತ್ತು ಆರ್ಎಸ್ಎಸ್ ಇಂದ ಆಗಿದೆ. ಮಾನ್ಯ ಗೃಹ ಸಚಿವರಿಗೆ ಕೇಳೋದಕ್ಕೆ ಇಚ್ಛಪಡ್ತೇನೆ, ತಮ್ಮ ಇಲಾಖೆ ಬಗ್ಗೆ ಮಾತನಾಡತಕ್ಕಂತ ಯೋಗ್ಯತೆ ಇಲ್ಲ. ಸಂಘ ಸಂಸ್ಥೆಗಳನ್ನು ನಿಷೇಧ ಮಾಡುವಂತಹ ಪ್ರಯತ್ನಗಳು ಸುಪ್ರೀಂ ಕೋರ್ಟು ಹಲವಾರು ಜಜ್ಮೆಂಟ್ಗಳಲ್ಲಿ ತೆಗೆದುಹಾಕಿದೆ. ಆ ಎಲ್ಲ ಹಿನ್ನೆಲೆಯಲ್ಲಿ ಇದರ ಹಣೆ ಬರವು ಕೂಡ ಕಾನೂನಿನ ಒಂದು ಹೋರಾಟದಲ್ಲಿ ಅದು ನಿಲ್ಲುವುದಿಲ್ಲ ಅನ್ನೋದು ಬಹಳ ಸ್ಪಷ್ಟವಾಗಿದೆ. ಬಿಜೆಪಿ ನಾಯಕರು ಬಿಲ್ ಸಂಪೂರ್ಣ ಓದಿಲ್ಲ. ಬಿಜೆಪಿ ನಾಯಕರ ಆರೋಪಕ್ಕೆ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ತಿರುಗೇಟು ಕೊಟ್ಟಿದ್ದಾರೆ. ಸರಿಯಾಗಿ ಬಿಲ್ ಓದಲಿ ಅಂತ ಚಾಲೆಂಜ್ ಮಾಡಿದ್ದಾರೆ. ಬಿಲ್ ಓದಿದಾರ? ಇಲ್ಲ, ವಿಪಕ್ಷದವರು ಇರಬಹುದು, ಬೇರೆಯವರು ಇರಬಹುದು, ಬಿಲ್ ಅನ್ನ ಓದಿದಾರ? ಓದಿದ್ರೆ ಅದರಲ್ಲಿ ಆಕ್ಷೇಪಣೆ ಏನಿದೆ ಅಂತ ಸ್ಪಷ್ಟವಾಗಿ ಹೇಳಬೇಕಲ್ಲ. ಬಿಲ್ ಇಂಟ್ರೊಡ್ಯೂಸ್ ಆಗಲಿ, ಚರ್ಚೆ ಮಾಡಲಿ, ಅವ್ರದ್ದೇನಾದ್ರೂ ಸಲಹೆ ಇದ್ರೆ ಅದನ್ನು ತಗೊಳ್ಳೋಣ, ಅದನ್ನು ಇನ್ಕ್ಲೂಡ್ ಮಾಡೋಣ, ಅಮೆಂಡ್ ಮಾಡೋಣ ಬಿಲ್ಲನ್ನ. ಇದು ಬಿಲ್ಲು ಯಾರ ವಿರುದ್ಧನೂ ಅಲ್ಲ. ನೀವೇ ಹೇಳಿ, ಸರ್ಕಾರಿ ಜಾಗಗಳನ್ನ ಖಾಸಗಿ ವ್ಯಕ್ತಿಗಳಿರ್ಬೋದು, ಸಂಸ್ಥೆಗಳಿರ್ಬೋದು, ರಾಜಕೀಯ ಪಕ್ಷಗಳಿರ್ಬೋದು, ಪರ್ಮಿಷನ್ ಇರಲಾರ್ದೆ ಉಪಯೋಗ ಮಾಡೋದು ಸರಿನಾ ಹೇಳಿ ನೀವೇ? ಈಗ ನಾಳೆ ಇಲ್ಲಿ ವಿಧಾನಸೌಧದ ಆವರಣದಲ್ಲಿ ಫ್ರೀಡಂ ಹಬ್ಬ ನಡೀತಾ ಇದೆ, ಅದಕ್ಕೆ ಪರ್ಮಿಷನ್ ತಗೊಂಡಿದ್ದಾರಲ್ಲ. ಸಾರ್ವಜನಿಕ ಪ್ರದೇಶಗಳಲ್ಲಿ ಪಥ ಸಂಚಲನ, ಸಭೆ, ಕಾರ್ಯಕ್ರಮ, ಇತರೆ ಚಟುವಟಿಕೆಗಳಿಗೆ ನಿಯಂತ್ರಣ ಹೇರುವ ಉದ್ದೇಶದ ವಿಧೇಯಕ ವಿವಾದದ ಕಿಡಿ ಹೊತ್ತಿಸಿದೆ. ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಹಾಗೂ ಕೇಸರಿ ಸೇನೆ ನಡುವೆ ವಾಗ್ಯುದ್ಧ ನಡೆಯುತ್ತಾ ಇದೆ. ವಿಧೇಯಕ ಜಾರಿಯಾದರೆ ಬೆಂಕಿ ಧಗಧಗಿಸುತ್ತಾ ಕಾದು ನೋಡಬೇಕಾಗಿದೆ. ಇನ್ನು ಇವತ್ತು ವಿಧಾನಸಭೆಯ ನೂತನ ಸ್ಪೀಕರ್ ಆಗಿ ರೋಣದ ಶಾಸಕ ಜಿಎಸ್ ಪಾಟೀಲ್ ಅವರು ಅವಿರೋಧವಾಗಿ ಆಯ್ಕೆಯಾದರು. ಬಿಜೆಪಿ ಸ್ಪೀಕರ್ ಆಯ್ಕೆ ಪ್ರಕ್ರಿಯೆಯನ್ನು ಬಹಿಷ್ಕರಿಸಿ ಸದನದಿಂದ ಹೊರ ನಡೆದಿದ್ದು ಜೆಡಿಎಸ್ ಶಾಸಕರ ಗೊಂದಲ, ಮಾತಿನ ಚಕಮಕಿಗೂ ಕಾರಣ ಆಗಿತ್ತು. ಈ ಬಗ್ಗೆ ಒಂದು ವರದಿದೆ, ನೋಡ್ಕೊಂಡ್ಬನ್ನಿ. ಬಿಜೆಪಿ ಬಹಿಷ್ಕಾರದ ನಡುವೆ ಸ್ಪೀಕರ್ ಆಯ್ಕೆ. ಸಭಾಧ್ಯಕ್ಷ ಜಿಎಸ್ ಪಾಟೀಲ್ಗೆ ಅಶೋಕ್ ಅಭಿನಂದನೆ. ನಿನ್ನೆ ಸಂತಾಪ ಸೂಚನೆಗೆ ಮಾತ್ರ ಮೀಸಲಾಗಿದ್ದ ಮುಂಗಾರು ಅಧಿವೇಶನದ ಕಲಾಪ ಇಂದು ಭಾರೀ ಕಾವೇರಿತ್ತು. ವಿಧಾನಸಭೆ ಆರಂಭವಾಗುತ್ತಿದ್ದಂತೆ ನೂತನ ಸ್ಪೀಕರ್ ಆಯ್ಕೆ ಶುರುವಾಗಿತ್ತು. ಹಂಗಾಮಿ ಸಭಾಧ್ಯಕ್ಷ ಜಯಚಂದ್ರ ಪ್ರಕ್ರಿಯೆ ಶುರು ಮಾಡುತ್ತಿದ್ದಂತೆ ಬಿಜೆಪಿ ಶಾಸಕರು ಕೆಂಡಾಮಂಡಲರಾದರು. ನಿನ್ನೆಯೇ ಘೋಷಣೆ ಮಾಡಿದಂತೆ ಸ್ಪೀಕರ್ ಆಯ್ಕೆಯನ್ನ ಬಹಿಷ್ಕರಿಸಿ ಸಭಾತ್ಯಾಗ ಮಾಡಿದರು. ವಿಪಕ್ಷ ನಾಯಕ ಅಶೋಕ್, ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ನೇತೃತ್ವದಲ್ಲಿ ಬಿಜೆಪಿ ಶಾಸಕರು ಹೊರ ನಡೆದಿದ್ರು. ಬಿಜೆಪಿ ಶಾಸಕರ ಜೊತೆ ಜೆಡಿಎಲ್ಪಿ ನಾಯಕ ಸುರೇಶ್ ಬಾಬು ಮತ್ತು ಕೆಲ ಜೆಡಿಎಸ್ ಶಾಸಕರು ಎದ್ದು ಹೋದರೆ ಕೆಲವರು ಸದನದಲ್ಲೇ ಉಳಿದಿದ್ರು. ವಿರೋಧ ಪಕ್ಷದವರ ಸಭಾತ್ಯಾಗದಿಂದಾಗಿ ಅವಿರೋಧವಾಗಿ ಜಿಎಸ್ ಪಾಟೀಲ್ ಆಯ್ಕೆಯಾದರು. ಸ್ಪೀಕರ್ ಆಯ್ಕೆ ಪ್ರಕ್ರಿಯೆ ಮುಗಿದ ಬಳಿಕ ಒಳಬಂದ ವಿಪಕ್ಷ ನಾಯಕ ಅಶೋಕ್ ಸಿಎಂ ಡಿಕೆಶಿ ಜೊತೆಗೂಡಿ ಜಿಎಸ್ ಪಾಟೀಲ್ರನ್ನ ಸಭಾಧ್ಯಕ್ಷರ ಸ್ಥಾನದಲ್ಲಿ ಕೂರಿಸಿದರು. ಜೆಡಿಎಸ್ ಶಾಸಕರಲ್ಲಿ ಗೊಂದಲ, ಕಂದಕೂರು ಗರಂ.
ಇನ್ನು ಇಂದಿನ ಸ್ಪೀಕರ್ ಆಯ್ಕೆಯನ್ನ ಬಹಿಷ್ಕರಿಸಬೇಕು ಅಂತ ನಿನ್ನೆಯೇ ದಳ ಕಮಲ ನಾಯಕರು ನಿರ್ಧರಿಸಿದ್ರು. ಅದರಂತೆ ಬಿಜೆಪಿ ಶಾಸಕರಿಗೆ ಮೊದಲೇ ಮಾಹಿತಿ ನೀಡಲಾಗಿತ್ತು. ಆದರೆ ಜೆಡಿಎಸ್ ಶಾಸಕರಿಗೆ ಮಾಹಿತಿ ಕೊರತೆಯಿಂದಾಗಿ ಕೆಲವರು ಹೊರಬಂದ್ರೆ ಉಳಿದವರು ಸದನದಲ್ಲೇ ಇರುವಂತಹ ಪರಿಸ್ಥಿತಿ ಉಂಟಾಗಿತ್ತು. ಮೊದಲೇ ಬಾಯ್ಕಾಟ್ ವಿಚಾರವನ್ನ ನಮಗೇಕೆ ತಿಳಿಸಿಲ್ಲ ಅಂತ ಶಾಸಕ ಗಂಟು ಕಟ್ಟಿಕೋ ಲವಂಗ ಹಸಿರು ಏಲಕ್ಕಿಯಿಂದ ತುಂಬಿದ MDH D+ ಮಸಾಲೆ. ಶರಣು ಕಂದಕೂರು ಜೆಡಿಎಲ್ಪಿ ನಾಯಕ ಸುರೇಶ್ ಬಾಬು ವಿರುದ್ಧ ಆಕ್ರೋಶ ಹೊರಹಾಕಿದ್ರು. ವಿಪಕ್ಷದ ಮೊಗಸಾಲೆಯಲ್ಲೇ ಕಂದಕೂರು ಗರಂ ಆಗಿದ್ದು, ಇದಕ್ಕೆ ಪ್ರತಿಕ್ರಿಯೆ ನೀಡಿದ ಸುರೇಶ್ ಬಾಬು ನಾನು ನಿಮಗೆ ಮೆಸೇಜ್ ಮಾಡಿದ್ದೇನೆ ಅಂತ ಸಮಜಾಯಿಷಿಕೊಟ್ರು. ಆದರೆ ಇದಕ್ಕೂ ಸಂತೃಪ್ತರಾಗದ ಶರಣು ಫೋನ್ ಮಾಡಿ ಹೇಳೋಕ್ಕಾಗಲ್ವಾ ಅಂತ ಕಿರುಚಾಡಿದ್ದಾರೆ. ಒಟ್ಟಾರೆ ವಿರೋಧ ಪಕ್ಷಗಳ ಬಹಿಷ್ಕಾರದಿಂದ ಆಡಳಿತ ಪಕ್ಷಕ್ಕೆ ಸಭಾಧ್ಯಕ್ಷರ ನೇಮಕ ಮತ್ತಷ್ಟು ಸರಾಗವಾಗಿದ್ದು, ಎರಡನೇ ದಿನದ ಕಲಾಪವೂ ಸುಗಮವಾಗಿಯೇ ಸಾಗಿದೆ. ಸದ್ಯಕ್ಕೆ ಸೋಮವಾರಕ್ಕೆ ಕಲಾಪವನ್ನ ಮುಂದೂಡಲಾಗಿದ್ದು, ಹೊಸ ವಾರ ಹೊಸ ಅಸ್ತ್ರದೊಂದಿಗೆ ಬಿಜೆಪಿ ಮತ್ತು ಜೆಡಿಎಸ್ ಅಖಾಡಕ್ಕಿಳಿಯೋದು ಫಿಕ್ಸ್ ಎನ್ನಲಾಗ್ತಿದೆ. ವಿಧಾನಸಭೆಯಲ್ಲಿ ಈ ರೀತಿಯ ಬೆಳವಣಿಗೆ ಆದರೆ ಪರಿಷತ್ನಲ್ಲಿ ಸಭಾಪತಿಯ ಆಯ್ಕೆಯ ವಿಚಾರವಾಗಿ ಯಾವ ರೀತಿ ಗೊಂದಲ ಗಲಾಟೆಗಳಾಯಿತು ಅನ್ನೋದನ್ನು ಕೂಡ ನಾವು ಗಮನಿಸಬೇಕಾಗುತ್ತೆ. ವಿಪಕ್ಷಗಳ ಗಲಾಟೆಯ ಮಧ್ಯೆ ಸಲೀಂ ಅಹಮದ್ ಅವರು ಆಯ್ಕೆಯೂ ಆದರೂ ಪೀಠವನ್ನೂ ಅಲಂಕರಿಸಿದರು. ಹಾಗಿದ್ರೆ ಪರಿಷತ್ನಲ್ಲಿ ಏನೇನು ನಡೆಯಿತು ಇವತ್ತು ನೋಡ್ಕೊಂಡು ಬಸವರಾಜ ಹೊರಟ್ಟಿ ಅವರ ರಾಜೀನಾಮೆಯಿಂದ ತೆರವಾದ ಸಭಾಪತಿ ಆಯ್ಕೆ ಇಂದು ವಿಧಾನ ಪರಿಷತ್ ಅಂಗಳವನ್ನ ರಣಾಂಗಣ ಮಾಡಿತ್ತು. ಬಸವರಾಜ ಹೊರಟ್ಟಿ ಅವರನ್ನ ಬಲವಂತವಾಗಿ ಒತ್ತಡ ಹೇರಿ ಸಭಾಪತಿ ಸ್ಥಾನದಿಂದ ಕೆಳಗಿಳಿಸಲಾಗಿದೆ ಅಂತ ಆರೋಪಿಸಿ ಬಿಜೆಪಿ ಹಂಗಾಮ ಸೃಷ್ಟಿ ಮಾಡಿತ್ತು. ಪರಿಷತ್ ರಣಾಂಗಣದಲ್ಲಿ ಹೊರಟ್ಟಿ ರಾಜೀನಾಮೆ ಕದನ. ಪರಿಷತ್ ಸಭಾಪತಿಯಾಗಿ ಸಲೀಂ ಅಹಮದ್ ಆಯ್ಕೆ. ಆಗಸ್ಟ್ 7ರಂದು ಬಸವರಾಜ ಹೊರಟ್ಟಿ ಅವರ ರಾಜೀನಾಮೆಯಿಂದ ತೆರವಾಗಿದ್ದಂತಹ ಪರಿಷತ್ ಸಭಾಪತಿ ಸ್ಥಾನಕ್ಕೆ ಇಂದು ಚುನಾವಣೆ ನಡೆದಿದ್ದು, ಕಾಂಗ್ರೆಸ್ ಅಭ್ಯರ್ಥಿ ಸಲೀಂ ಅಹಮದ್ ಚುನಾಯಿತರಾಗಿದ್ದಾರೆ. ಆದರೆ ಇಂದು ಕಲಾಪ ಆರಂಭವಾಗ್ತಿದ್ದಂತೆ ಹಂಗಾಮಿ ಸಭಾಪತಿ ಪುಟ್ಟಣ್ಣ ಚುನಾವಣೆ ಘೋಷಣೆ ಮಾಡಿದರು. ಈ ವೇಳೆ ಮಧ್ಯಪ್ರವೇಶ ಮಾಡಿದಂತಹ ವಿಪಕ್ಷ ನಾಯಕ ಚಲವಾದಿ ನಾರಾಯಣಸ್ವಾಮಿ ಈ ಚುನಾವಣೆ ಯಾಕೆ ನಡೀತಾ ಇದೆ ಅಂತ ಚರ್ಚೆ ಮಾಡುವಂತೆ ಒತ್ತಾಯ ಮಾಡಿದರು. ತಕ್ಷಣ 7ನೇ ತಾರೀಕು ನನ್ನ ಕಚೇರಿಗೆ ಸುಮಾರು 30 ಜನರು ಬಂದರು. ಅದರಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಇದ್ರು, ಮಾನ್ಯ ಕೆಪಿಸಿಸಿ ಅಧ್ಯಕ್ಷರಿದ್ರು, ಅದು ಅನೇಕ ಸದಸ್ಯರಿದ್ರು. ಅಲ್ಲಿ ನನ್ನ ಒತ್ತಾಯಪೂರ್ವಕವಾಗಿ ಲೆಟರ್ ಅನ್ನು ತರಿಸಿದ್ರು, ಅಲ್ಲೇ ಟೈಪ್ ಮಾಡಿಸಿದ್ರು, ಸಹಿ ಮಾಡಲೇಬೇಕು ಒತ್ತಡ ಇದೆ ಅಂತೇಳಿ ನನಗೆ ಒತ್ತಾಯ ಮಾಡಿದ್ರು. ಆ ಕಾರಣದಿಂದ ನಾನು ಒತ್ತಡದಿಂದ ರಾಜೀನಾಮೆ ಕೊಟ್ಟಿದ್ದೇನೆ. ಇದು ನಾನು ಸ್ವಇಚ್ಛೆಯಿಂದ ಕೊಟ್ಟಿಲ್ಲ. ಇದು ಕೂಡ ಪತ್ರಿಕೆಗಳಲ್ಲಿ ಬಂದಿದ್ದನ್ನು ನಾನು ಗಮನಿಸಿದೆ. ಆ ಕಾರಣದಿಂದ ಇದಕ್ಕೆ ತೆರೆ ಎಳೆಯಬೇಕಾದ್ದು ಈ ಸದನದ ಕರ್ತವ್ಯ. ಆದರೆ ವಿರೋಧ ಪಕ್ಷದ ಒತ್ತಾಯಕ್ಕೆ ವಿರೋಧ ವ್ಯಕ್ತಪಡಿಸಿದ ಕಾಂಗ್ರೆಸ್ನ ಶಾಸಕರು ಚುನಾವಣೆ ಆಗಲಿ ಅಂತ ಹೇಳಿದರು. ಈ ವೇಳೆ ಸರ್ಕಾರದ ವಿರುದ್ಧ ಬಿಜೆಪಿ ಸದಸ್ಯರು ಧಿಕ್ಕಾರ ಕೂಗಿ ಹೊರಟ್ಟಿ ಅವರಿಂದ ಒತ್ತಾಯಪೂರ್ವಕವಾಗಿ ರಾಜೀನಾಮೆ ಪಡೆಯಲಾಗಿದೆ. ಇದು ಗೂಂಡಾ ಸರ್ಕಾರ ಅಂತ ಆಕ್ರೋಶವನ್ನು ಹೊರಹಾಕಿದರು. ಗಲಾಟೆಯ ನಡುವೆಯೇ ಸಭಾಪತಿ ಆಯ್ಕೆ ಪ್ರಕ್ರಿಯೆ ನಡೆದಿದ್ದು, ಸಲೀಂ ಅಹಮದ್ ಪರವಾಗಿ 5ರಿಂದ ಪ್ರಸ್ತಾಪ ಕೂಡ ಬಂತು. ಪರಿಷತ್ ಸದಸ್ಯರ ತಲೆ ಎಣಿಕೆಯ ಬಳಿಕ ಸಲೀಂ ಅಹಮದ್ ಪರ 38 ಮತಗಳು ಚಲಾವಣೆಯಾಗಿವೆ ಮತ್ತು ಸಲೀಂ ಅಹಮದ್ ವಿರುದ್ಧ 30 ಮತಗಳ ಚಲಾವಣೆಯಾಗಿವೆ. ಹೀಗಾಗಿ ಸಲೀಂ ಜಯಶಾಲಿ ಅಂತ ಹಂಗಾಮಿ ಸಭಾಪತಿ ಪುಟ್ಟಣ್ಣರಿಂದ ಘೋಷಣೆ ಮಾಡಿದರು. ವಿಧಾನ ಪರಿಷತ್ನಲ್ಲಿ ಹೊರಟ್ಟಿ ಹೊಸ ಚಾಲೆಂಜ್. ಇನ್ನು ನೂತನ ಸಭಾಪತಿಗಳಿಗೆ ಶುಭ ಕೋರಿ ಮಾತನಾಡಿದ ಬಸವರಾಜ ಹೊರಟ್ಟಿ, ಮುಂದೆ ಮತ್ತೊಮ್ಮೆ ಬಹುಮತದಿಂದ ಆಯ್ಕೆಯಾಗ್ತೇನೆ, ಅತ್ಯಂತ ಶ್ರೇಷ್ಠ ಮಟ್ಟದಲ್ಲಿ ಚುನಾವಣೆಯಲ್ಲಿ ಆರಿಸಿ ಮತ್ತೆ ಬರ್ತೀನಿ ಅಂತ ಚಾಲೆಂಜ್ ಹಾಕಿದ್ದಾರೆ. ಹಾಗೆ ನಾನು ಸಹಿತ ನಿಮ್ಮ ಮಾತು ಹೇಳ್ತೀನಿ. ಇವತ್ತು ನೀವು ನನಗೆ ಏನಂದ್ರೆ ಹೇಳಿದ್ರಿ, ನಾನು ಇದನ್ನ ಚಾಲೆಂಜ್ ತಗೊಂಡು ಖಂಡಿತವಾಗಿ ಬರುವಂತ
ದಿನಮಾನಗಳಲ್ಲಿ ಅತ್ಯಂತ ಶ್ರೇಷ್ಠವಾದಂತಹ ಉನ್ನತ ಮಟ್ಟದಲ್ಲಿ ಚುನಾವಣೆ ಎದುರಿಸಿ ಆರಿಸಿ ಬರ್ತೀನಿ ಅನ್ನುವಂತ ಮಾತನ್ನು ನಿಮ್ಮ ಹೇಳಲಿಕ್ಕೆ ಇಷ್ಟಪಡ್ತೀನಿ ನಾನು. ವಿಧಾನ ಪರಿಷತ್ಗೆ ನೂತನ ಸಚಿವರನ್ನ ಪರಿಚಯಿಸುವ ವೇಳೆ ಸಿಎಂ ಡಿಕೆ ಶಿವಕುಮಾರ್ ಯತೀಂದ್ರ ಅವರನ್ನ ನಮ್ಮ ನ್ಯೂ ಹೀರೋ ಅಂತ ಹೊಗಳಿದ್ದಾರೆ. ಮಾತ್ರವಲ್ಲ, ಬೆನ್ನು ತಟ್ಟಿ ಪ್ರೋತ್ಸಾಹಿಸಿದ್ದು ವಿಶೇಷವಾಗಿತ್ತು. ಸೊ ನಮ್ಮ ಯತೀಂದ್ರ ಸಿದ್ದರಾಮಯ್ಯ ನಮ್ಮ ಹೀರೋ, ನ್ಯೂ ಹೀರೋ, ನಿಮ್ ಲೀಡರ್. ಥ್ಯಾಂಕ್ ಯು. ಇನ್ನು ಬೆಂಗಳೂರಿನಲ್ಲಿ ಮತ್ತೆ ಬೈಕ್ ಟ್ಯಾಕ್ಸಿಯ ಗದ್ದಲ ಶುರುವಾಗಿದೆ. ಬೈಕ್ ಟ್ಯಾಕ್ಸಿಯಿಂದ ನಮ್ಮ ದುಡಿಮೆಗೆ ತೊಂದರೆ ಅಂತ ಆಟೋ ಚಾಲಕರು ಹೇಳ್ತಾ ಇದ್ರೆ, ಇದೇ ನಮ್ಮ ಜೀವನಕ್ಕೆ ಆಧಾರ ಅಂತ ಬೈಕ್ ಟ್ಯಾಕ್ಸಿ ರೈಡರ್ಸ್ ಹೇಳ್ತಿದ್ದಾರೆ. ಹಾಗಾದ್ರೆ ಬೈಕ್ ಟ್ಯಾಕ್ಸಿ ಅನಿವಾರ್ಯವೋ, ಆಟೋ ಚಾಲಕರಿಗೆ ಇದು ಸಂಕಷ್ಟವೋ? ಈ ಕುರಿತ ಒಂದು ವರದಿ ನೋಡ್ಕೊಂಬನ್ನಿ, ಆಮೇಲೆ ನಾವು ನೀವು ಈ ಬಗ್ಗೆ ಮಾತಾಡೋಣ, ನಿಮ್ಮ ಅಭಿಪ್ರಾಯ ಹಂಚಿಕೊಳ್ಳಿವ್ರಂತೆ. ಬೈಕ್ ಟ್ಯಾಕ್ಸಿ ಮೊದಲನೇದಾಗಿ ಸುರಕ್ಷತೆ ಇಲ್ಲ. ನಮ್ ಕಷ್ಟ ಯಾರು ಅರ್ಥ ಮಾಡ್ಕೊಂತ ಇಲ್ಲ ಗೌರ್ಮೆಂಟ್ ಅವರು. ನಾವು ಯಾರಿಗೂ ತೊಂದರೆ ಕೊಡಕ್ ಹೋಗೋದಿಲ್ಲ, ಅವ್ರು ಪಾಡು ಹೋಗುದು ನಮ್ ಪಾಡು ನಮ್ಗೆ. ಯಾವುದೇ ಕಾರಣಕ್ಕೂ ಬೈಕ್ ಟ್ಯಾಕ್ಸಿನ ಸ್ಟಾಪ್ ಮಾಡಬಾರ್ದು. ಫ್ಯಾಮಿಲಿ ತೊಂದರೆ ಆಗುತ್ತೆ, ನಾವು ಪಾಡು ನಮ್ಗೆ. ಯಾಕಂದ್ರೆ ನಮ್ಗೆ ಈ ಬಿಟ್ರೆ ಜೀವನ ಇಲ್ಲ, ಜೀವನ ಕಷ್ಟ. ನಮ್ದು ಈ ಊರಲ್ಲ. ಬೈಕ್ ಟ್ಯಾಕ್ಸಿ ಸರ್ವಿಸ್ ವಿರುದ್ಧ ಆಟೋ ಚಾಲಕರ ಸಮರ. ಆರ್ಟಿಒ ಕಾರ್ಯಾಚರಣೆಗೆ ಬೈಕ್ ಟ್ಯಾಕ್ಸಿ ಡ್ರೈವರ್ಸ್ ಕಿಡಿ. ಬೆಂಗಳೂರಲ್ಲಿ ಬೈಕ್ ಟ್ಯಾಕ್ಸಿ ವಿರುದ್ಧ ಆರ್ಟಿಒ ಅಧಿಕಾರಿಗಳು ಕಾರ್ಯಾಚರಣೆಗಿಳಿದಿದ್ದು, ಇದು ಕಾನೂನು ಬಾಹಿರ ಅಂತ ಬೈಕ್ಗಳನ್ನು ಸೀಸ್ ಮಾಡಿದ್ದಾರೆ. ಇದರ ಜೊತೆಗೆ ಆಟೋ ಚಾಲಕರು ಸಹ ಬೈಕ್ ಟ್ಯಾಕ್ಸಿ ರೈಡರ್ಸ್ ವಿರುದ್ಧ ಸಮರ ಸಾರಿದ್ದಾರೆ. ಆಗಸ್ಟ್ 5ರಂದು ಬೆಂಗಳೂರಿನ 11 ಆರ್ಟಿಒ ವ್ಯಾಪ್ತಿಯಲ್ಲಿ ಕಾರ್ಯಾಚರಣೆ ನಡೆಸಿ ಬರೋಬ್ಬರಿ 350 ಬೈಕ್ ಟ್ಯಾಕ್ಸಿಗಳನ್ನು ಜಪ್ತಿ ಮಾಡಲಾಗಿದೆ. ಆನ್ಲೈನ್ ಆಪ್ನಲ್ಲಿ ಹೆಚ್ಚು ಹಣ ಕೊಡುವ ಆಮಿಷ ತೋರಿಸಿ ಬೈಕ್ ಟ್ಯಾಕ್ಸಿ ಮಾಡಿದ್ದಾರೆ. ಇದು ಅನಧಿಕೃತವೆಂದು ಆರ್ಟಿಒ ಹೇಳ್ತಾ ಇದೆ. ಆದರೆ ಈ ದುಡಿಮೆಯನ್ನೇ ನಂಬಿ ನಮ್ಮ ಜೀವನ ಸಾಗ್ತಾ ಇದೆ. ಏಕಾಏಕಿ ಸೀಸ್ ಮಾಡೋದು ಸರಿಯಲ್ಲ ಅನ್ನೋ ಅಸಮಾಧಾನ ವ್ಯಕ್ತವಾಗ್ತಾ ಇದೆ. ಪಾರ್ಟ್ ಟೈಮ್ ತರನೋ ಮಾಡ್ಕೊಂತ ಇರ್ತೀವಿ, ಸಡನ್ ಆಗಿ ಗಾಡಿ ಸೀಸ್ ಮಾಡೋದು ಇದೆಲ್ಲ ಮಾಡಿದ್ರೆ ನಾವು ಹೇಗೆ ಮುಂದಕ್ಕೆ ಹೋಗೋದು? ಸೀಸ್ ಆಗಿ ನಮ್ಮ ಫ್ರೆಂಡ್ಸ್ ಆಗಿದೆ ಸರ್. ಸಡನ್ ಆಗಿ ಸೀಸ್ ಮಾಡ್ಬಿಟ್ರೆ ನಾವ್ ಅದ್ ಹೆಂಗಿ, ನಮಗೂ ಒಂದ್ ಚಾನ್ಸ್ ಕೊಡ್ಬೇಕಲ್ಲ. ಇಲ್ಲ ಏನಾನ ಒಂದು ಹೇಳಿದ್ರೆ ನಾವು ಅದಕ್ಕೆ ಮುಂದಕ್ಕೆ ಹೋಗಕ್ಕೆ ಒಂದಿರುತ್ತೆ. ಇಲ್ಲಿಗೆ ಬಂದ್ರೆ ಇವರು ಒಂಥರ ಹೇಳ್ತಾರೆ, ಇಲ್ಲಿಂದ ಬೇರೆ ಕಡೆ ಹೋಗ್ಬೇಕು. ಬೈಕ್ ಟ್ಯಾಕ್ಸಿ ಪರ ವಿರೋಧದ ಆಚೆಗೆ ಅಸಲಿ ಸತ್ಯ ಏನಿದೆ ಅನ್ನೋದನ್ನ ರಿಪಬ್ಲಿಕ್ ಕನ್ನಡ ಗ್ರೌಂಡ್ ರಿಪೋರ್ಟ್ ಮಾಡಿದೆ. ಈ ವೇಳೆ ಬೈಕ್ ಟ್ಯಾಕ್ಸಿ ಮಾಡ್ತಾ ಇದ್ದ ವ್ಯಕ್ತಿಯೊಬ್ಬ ತನ್ನ ಬೈಕ್ ಟ್ಯಾಕ್ಸಿ ಹಿಂದಿನ ಕಥೆಯನ್ನ ಬೆಚ್ಚಿಟ್ಟಿದ್ದಾನೆ. ಶ್ರೀನಿವಾಸ್ ಸರ್, ನೀವೇನ್ ಕೆಲಸ ಮಾಡೋದು? ಸರ್ ನಾನು ಇದೇ ಕೆಲಸ ಮಾಡ್ತಾ ಇರೋದು. ಇದೇ ಕೆಲಸ ಮಾಡ್ತಾ ಇರೋದು? ಈ ಕೆಲಸ ಮಾಡಿ ಫುಲ್ ಸ್ಟೈಲಿಶ್ ಆಗ್ಬಿಟ್ಟಿದ್ರಲ್ರಿ? ಇಲ್ಲ ಸರ್, ಹಿಂಗೆ ನಾನು ಎಂ.ಕಾಮ್ ಮಾಡಿದ್ದೀನಿ ಸರ್. ಹೌದಾ? ಎಂ.ಕಾಮ್ ಮಾಡಿ B.Ed ಮಾಡಿದೆ, ಗೌರ್ಮೆಂಟ್ ಜಾಬ್ ಹೋಗೋಣ ಅಂತ. ಅಲ್ಲಿ ಲಂಚ ಜಾಸ್ತಿ ಕೇಳಿದ್ರು. ಅವ್ರು ಎಷ್ಟು ಕೇಳಿದ್ರು? 6 ಅಂದ್ರೆ 6,000 6 ಲಕ್ಷನ? 6 ಲಕ್ಷ ಸರ್. 6 ಲಕ್ಷ ಕೇಳಿದ್ರು. ಆಗಿದ್ರೆ ಯಾವಾಗ ಸೇರ್ಕೊಂಡ್ಬಿಟ್ಟು ಇಷ್ಟೊಂದಿಗೆ 4 ವರ್ಷ ಆಗಿದೆ. 4 ವರ್ಷ ಆಗುತ್ತೆ. ಈಗ ಎಷ್ಟು ವರ್ಷದಿಂದ ಓಡಿಸ್ತಿದ್ದೀರಾ ನೀವು? ನಾನು 4 ವರ್ಷ ಆಯ್ತು. ಇನ್ನು ಬೈಕ್ ಟ್ಯಾಕ್ಸಿಯಿಂದ ಡ್ರಗ್ಸ್ ಸಪ್ಲೈ ಹೆಚ್ಚಾಗ್ತಾ ಇದೆ ಅಂತ ಖಾಸಗಿ ಸಾರಿಗೆ ಒಕ್ಕೂಟ ಆರೋಪ ಮಾಡಿದೆ. ಬೈಕ್ ಟ್ಯಾಕ್ಸಿಗೆ ಅವಕಾಶ ಕೊಡಬಾರದು ಅಂತ ಆಗ್ರಹ ಮಾಡಿದೆ. ಹೈಯೆಸ್ಟ್ ಡ್ರಗ್ಸ್ ಅನ್ನು ಸಪ್ಲೈ ಮಾಡ್ತಾ ಇರ್ತಕ್ಕಂಥದ್ದು ಬೈಕ್ ಟ್ಯಾಕ್ಸಿ ಚಾಲಕರು. ಇವತ್ತು ಸ್ಕೂಲ್ ಹುಡುಗರ ಕೈನಲ್ಲಿ ಗಾಂಜಾ ಹೆಂಗ್ ಸಿಗ್ತಾ ಇದೆ? ಅವ್ರಿಗೆ ಗಾಂಜಾ ತಗೊಳಕ್ ದುಡ್ಡು ಬೇಕು. ಮನೆಗಳಲ್ಲಿ ದಿನ 1,500 ಕೊಡ್ತಾರ. ಈ ರೀತಿಯಾದಂತಹ ಬೈಕ್ ಟ್ಯಾಕ್ಸಿಗಳನ್ನ ಓಡಿಸಿ ಹಣವನ್ನು ಸಂಪಾದನೆ ಮಾಡಿ ಆ ಬರುವಂತಹ ಹಣದಿಂದ ಇವತ್ತು ಡ್ರಗ್ಸ್ ಅನ್ನ ಕಲಬುತ್ವ ಇದು ನಡೀತಾ ಇದೆ. ಆ ರೀತಿ ನಿಜವಾಗ್ಲೂ ಯಾರಿಗಾದ್ರೂ ಇದ್ರೆ ನಮ್ಮ ಖಾಸಗಿ ಸಾರಿಗೆ ಸಂಘಟನೆ ಒಕ್ಕೂಟಗಳಿಂದ ನಾವು ಕೊಡ್ತೀವಿ. ಸರ್ಕಾರಿ ಸ್ಕೂಲಲ್ಲಿ ಅವ್ರು ಓದ್ತಾ ಇದ್ರೆ ಅವ್ರಿಗೆ ತೊಂದರೆ ಆಗ್ತಾ ಇದ್ರೆ ಸರ್ಕಾರಿ ಸ್ಕೂಲನ್ನ ಫೀಸನ್ನ ಭರಿಸುವಂತ ಕೆಲಸ ನಮ್ಮ ಖಾಸಗಿ ಸಾರಿಗೆ ಸಂಘಟನೆಗಳು ಒಕ್ಕೂಟ ಮಾಡುತ್ತೆ. ಬೈಕ್ ಟ್ಯಾಕ್ಸಿ ಮೊದಲನೇದಾಗಿ ಸುರಕ್ಷತೆ ಇಲ್ಲ. ಸೇಫ್ಟಿ ಕನ್ಸರ್ನ್ ಬಂದ್ರೆ ಝೀರೋ ಸೇಫ್ಟಿ ಮೆಷರ್ಸ್ ಇದೆ ಅದರಲ್ಲಿ. ಹಾಗಾಗಿ ಇದು ಇಲ್ಲೀಗಲ್ ಆಗಿ ನಡೆದಿರ್ತಕ್ಕಂಥ ಒಂದು ದಂಧೆ. ಈ ಇಲ್ಲೀಗಲ್ ಆಗಿ ಇಷ್ಟು ದಿನ ಹೇಗ್ ನಡೆಯಕ್ ಸಾಧ್ಯ? ಕಾನೂನು ವ್ಯವಸ್ಥೆನಲ್ಲಿ ಏನಿರಲ್ವೋ ಅದನ್ನ ಇವರು ತರಬೇಕಾದ್ರೇನೆ ಅದನ್ನ ಮೊದಲನೇದಾಗಿ ಸರ್ಕಾರಕ್ಕೆ ಮನವಿ ಮಾಡ್ಕೊಂಡು ಪರ್ಮಿಷನ್ ತಗೊಂಡು ಬರಬೇಕಿತ್ತು. ಬೈಕ್ ಟ್ಯಾಕ್ಸಿ ವಿಚಾರ ಕೋರ್ಟ್ನಲ್ಲಿದೆ. ಕೆಲವರು ಬೇಕು ಅಂತಾರೆ, ಇನ್ನು ಕೆಲವರು ಬೇಡ ಅಂತಾರೆ. ಹೀಗಾಗಿ ನ್ಯಾಯಾಲಯದ ತೀರ್ಮಾನದ ಬಳಿಕ ಮುಂದಿನ ನಿರ್ಧಾರ ಮಾಡಲಾಗುವುದು ಅಂತ ಸಾರಿಗೆ ಸಚಿವ ಬೈರತಿ ಸುರೇಶ್ ಹೇಳಿದ್ದಾರೆ. ಬೈಕ್ ಟ್ಯಾಕ್ಸಿ ವಿಚಾರ ಕೋರ್ಟ್ ಅಲ್ಲಿದೆ. ಕೋರ್ಟ್ಗೆ ಅಪೀಲ್ ಮಾಡಿದೀವಿ. ಕೆಲವರು ಬೇಕು ಅಂತವ್ರೆ, ಕೆಲವರು ಬೇಡ ಅಂತವ್ರೆ. ಕೋರ್ಟ್ ಅಲ್ಲಿ ಇದೆ ವಿಚಾರ. ಕೋರ್ಟ್ ಅಲ್ಲಿ ಏನ್ ಡಿಸಿಷನ್ ತಗೋತಾರೋ ನೋಡ್ಬಿಟ್ಟು ಅದಾದ್ಮೇಲೆ ತೀರ್ಮಾನ ತಗೋತೀವಿ. ಬೈಕ್ ಟ್ಯಾಕ್ಸಿ ಅವರು ಭೇಟಿ ಮಾಡಿದ್ರು, ಆಟೋ ಡ್ರೈವರ್ಸ್ ಸಂಘ, ಟ್ಯಾಕ್ಸಿ ಡ್ರೈವರ್ ಸಂಘ ಇವರೆಲ್ಲರೂ ಭೇಟಿ ಮಾಡಿದ್ರು. ಆಮೇಲೆ ನಿರ್ಧಾರ ಮಾಡ್ತೀವಿ ಏನ್ ಮಾಡ್ಬೇಕು ಅಂತ. ಕೋರ್ಟ್ ಇಂದ ತೀರ್ಮಾನ ಆದ್ಮೇಲೆ. ಬೈಕ್ ಟ್ಯಾಕ್ಸಿ ವಿಚಾರ ಇದೀಗ ಭಾರಿ ಸದ್ದು ಮಾಡ್ತಾ ಇದೆ. ಕೆಲವರು ಬೈಕ್ ಟ್ಯಾಕ್ಸಿ ಬೇಕು ಅಂದ್ರೆ ಇನ್ನು ಕೆಲವರು ಬೇಡ ಅಂತಿದ್ದಾರೆ. ಎಲ್ಲ ಪ್ರಶ್ನೆಗಳಿಗೆ ಗೊಂದಲ ನಿವಾರಣೆ ಮಾಡಬೇಕಾಗಿದ್ದ ಸರ್ಕಾರ ಮಾತ್ರ ಯಾವುದೇ ಮಾನದಂಡ ತರದೆ ಸೈಲೆಂಟ್ ಆಗಿದೆ. ವೀಕ್ಷಕರೇ, ನಿಮಗೆಲ್ಲರೂ ಗೊತ್ತಿರುವ ಹಾಗೆ ರಿಪಬ್ಲಿಕ್ ಕನ್ನಡದ ಧ್ಯೇಯವಾಕ್ಯ ನಿಮ್ಮ ಧ್ವನಿ. ಜನರ ಅಭಿಪ್ರಾಯಕ್ಕೆ ಒಂದು ಮುಕ್ತ ವೇದಿಕೆಯನ್ನ ರಿಪಬ್ಲಿಕ್ ಕನ್ನಡ ಒದಗಿಸಿಕೊಡ್ತಾ ಇದೆ.
ಅದರಂತೆ ನೀವು ಕೂಡ ನಿಮ್ಮ ಅಭಿಪ್ರಾಯವನ್ನ ತಿಳಿಸಬಹುದಾಗಿದೆ. ಇವತ್ತಿನ ಅಭಿಯಾನ ಬೈಕ್ ಟ್ಯಾಕ್ಸಿ ಅನಿವಾರ್ಯವೋ ಇಲ್ಲ ಆಟೋ ಚಾಲಕರಿಗೆ ಇದು ಸಂಕಷ್ಟವೋ? ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ನಮಗೆ ಕರೆ ಮಾಡಿ ತಿಳಿಸಿ. ನಮ್ಮ ಈ ವಾಟ್ಸ್ಆಪ್ ನಂಬರ್ಗೂ ಕೂಡ 2 ಲೈನ್ಗಳಲ್ಲಿ ನಿಮ್ಮ ಅಭಿಪ್ರಾಯಗಳನ್ನ ಮೆಸೇಜ್ ಮಾಡಬಹುದಾಗಿದೆ. ಕರೆ ಮಾಡಿ ನೇರವಾಗಿ ನಮ್ಮ ಜೊತೆಗೆ ಮಾತಾಡಿ ನಿಮ್ಮ ಅಭಿಪ್ರಾಯವನ್ನ ತಿಳಿಸಬಹುದಾಗಿದೆ. ಎಕ್ಸ್ ನಲ್ಲೂ ಕೂಡ ಅಭಿಪ್ರಾಯ ಹಂಚ್ಕೋಬಹುದಾಗಿದೆ. ಇವತ್ತಿನ ವಿಷಯ ಬೈಕ್ ಟ್ಯಾಕ್ಸಿ ಅನಿವಾರ್ಯವೋ ಇಲ್ಲ ಆಟೋ ಚಾಲಕರಿಗೆ ಇದು ಸಂಕಷ್ಟವೋ? ಈ ವಿಚಾರದ ಬಗ್ಗೆ ಸರ್ಕಾರ ಮಾಡಬೇಕಾಗಿರೋದೇನು? ಈ ಸಂದರ್ಭದಲ್ಲಿ ಯಾವ ರೀತಿಯ ನಿರ್ಧಾರಗಳನ್ನು ತೆಗೆದುಕೋಬೇಕು? ಈ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನ, ಅನಿಸಿಕೆಗಳನ್ನ ಹಂಚ್ಕೊಳ್ಳಿ. ಹೊನ್ನಾವರದಿಂದ ನಾಗರಾಜ್ ಅಂತ ಫಸ್ಟ್ ಕಾಲರ್ ರೆಡಿ ಇದ್ದಾರೆ. ನಮಸ್ಕಾರ ನಾಗರಾಜ್ ಅವರೇ. ನಾಗರಾಜ್ ಅವರೇ ನಮಸ್ಕಾರ. ಧ್ವನಿ ಕೇಳಿಸ್ತಾ ಇದೆಯಾ? ನೋಡಿ, ಈಗ ಸದ್ಯಕ್ಕೆ ಈ ಬೈಕ್ ಟ್ಯಾಕ್ಸಿ ಬಗ್ಗೆ ನಾನಾ ರೀತಿಯ ಚರ್ಚೆಗಳಾಗ್ತಾ ಇದೆ. ಇದು ಅನಿವಾರ್ಯವಾ ಅಥವಾ ಆಟೋ ಚಾಲಕರಿಗೆ ಇದು ಸಂಕಷ್ಟವಾ ಅಂತ ಹೇಳಿ ಇವತ್ತು ಇಡೀ ದಿನ ನಾವು ಈ ಅಭಿಯಾನವನ್ನ ಮಾಡಿದ್ದೀವಿ. ಹಲವರು ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸ್ತಾ ಇರುವಂತಹ ಸಂದರ್ಭದಲ್ಲಿ ಹೇಳಿದ್ದೇನು ಅಂತಂದ್ರೆ, ಆಟೋ ಚಾಲಕರು ಕೆಲವರು ಒಂದ್ ಕಡೆ ಏನ್ ಮಾಡ್ತಾರೆ ಅಂತಂದ್ರೆ ಮೀಟರೇ ಹಾಕೋದಿಲ್ಲ, ಡಬಲ್ ದುಡ್ಡು ಕೇಳ್ತಾರೆ, ಸಂಧಿಗೊಂದಿಯಲ್ಲಿ ಬರಲ್ಲ, ಅವ್ರಿಗೆ ಮೇನ್ ರೋಡೇ ಬೇಕು. ಹಿಂಗಾಗಿ ನಮಗೆ ಬೈಕ್ ಟ್ಯಾಕ್ಸಿ ಆದ್ರೆ ತುಂಬಾ ಒಳ್ಳೇದು ಅಂತ ಹೇಳ್ತಾ ಇದ್ದಾರೆ. ಆಟೋ ಚಾಲಕರು ಕೂಡ ಫೋನ್ ಮಾಡಿದ್ರು. ಬೈಕ್ ಟ್ಯಾಕ್ಸಿ ಇದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂತ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ಆಟೋದಿಂದ ನಮ್ಮ ಜೀವನ ನಡೆಯುತ್ತೆ, ನಾವು ಜೀವನ ಮಾಡೋದು ಬೇಡವಾ? ಸರ್ಕಾರ ಆ ರೀತಿ ಏನಾದರೂ ನಾವು ತಪ್ಪಾಗಿ ನಡ್ಕೊಂಡಿದ್ರೆ ನಮ್ಮ ಮೇಲೆ ಕ್ರಮ ತಗೊಳ್ಳಿ ಅನ್ನುವಂತ ಮಾತನ್ನು ಕೂಡ ಅವ್ರು ಹೇಳ್ತಾ ಇದ್ದಾರೆ. ಬೆಂಗಳೂರಿನಿಂದ ಫಸ್ಟ್ ಕಾಲರ್ ರೆಡಿ ಇದ್ದಾರೆ. ನಮಸ್ಕಾರ ಸರ್. ನಮಸ್ಕಾರ. ಧ್ವನಿ ಕೇಳಿಸ್ತಾ ಇದೆಯಾ ಸರ್? ನಮಸ್ಕಾರ. ನಮಸ್ಕಾರ. ತಮ್ಮ ಹೆಸರು? ವಿಜಯ್ ಕುಮಾರ್ ಪಾಟೀಲ್ ಅಂತ. ಎಸ್, ಹೇಳಿ ಸರ್, ನಿಮ್ಮ ಅಭಿಪ್ರಾಯ ತಿಳಿಸಿ. ಸರ್, ಬೈಕ್ ಟ್ಯಾಕ್ಸಿ ಅನಿವಾರ್ಯ ಅಲ್ಲ. ಆಟೋದವರು ಪಾಪ ಬಡವರು ಇದ್ದಾರೆ, ಮಧ್ಯಮದವರು ಇದ್ದಾರೆ. ಬಟ್ ಒಂದ್ ವಿಷಯ ಏನಂದ್ರೆ ಆಟೋ ಸೇಫ್ಟಿ. ಮೊನ್ನೆ ಅದು ಇದು ಆಗಿದೆ ಅಂತ ಏನೋ ಆಕ್ಸಿಡೆಂಟ್ ಅಂತ ನಾವು ಹೇಳ್ತಾ ಇಲ್ಲ. ಆಟೋದವರು ಕೆಲವೊಂದು ತಪ್ಪಿದೆ, ಬಿಲ್ ಜಾಸ್ತಿ ವಸೂಲ್ ಮಾಡ್ತಾರೆ ಅಂತ ನನಗೂ ಅನುಭವ ಆಗಿದೆ. ನಾನು ಒಬ್ಬ ವಾಹನ ಚಾಲಕನೇ, ಕಾರ್ ವಾಹನ ಚಾಲಕ. ಆದ್ರೆ ಬೈಕ್ ಟ್ಯಾಕ್ಸಿ ವೈಟ್ ಬೋರ್ಡ್ ನವ್ರು ಎಲ್ಲರೂ ಮಾಡೋದ್ರಿಂದ ಎಲ್ಲರೂ ಅದೇ ಉದ್ಯೋಗಕ್ಕೆ ನಿಂತ್ಕೊಂಡ್ಬಿಟ್ಟಿದ್ದಾರೆ. ಇವಾಗ ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ ನಮ್ಮ ಆಫೀಸ್ ನಲ್ಲೇ ಮಾಡೋ ಜನ 1 ಲಕ್ಷ ಸಂಬಳ ತಗೊಳ್ಳೋರು ಸಾಯಂಕಾಲ 5 ಗಂಟೆ ಡ್ಯೂಟಿ ಮುಗಿಸಿ ರಾತ್ರಿ 9 ಅದನ್ನೇ ಮಾಡ್ತಾ ಇದ್ದಾರೆ. ಮಾಡ್ಬೇಕು ಹೇಳಿ, ಎಲ್ಲಿ ಹೋಗ್ಬೇಕು ಆಟೋದವರು? ಇದು ಒಂದು. ಆಟೋದವರು ಅದನ್ನೇ ನಂಬ್ಕೊಂಡು EMI ಕಟ್ಕೊಂಡು ಹೆಂಡ್ರು ಮಕ್ಕಳು ತಂದೆ ತಾಯಿ ಸಾಕಿ ಎಲ್ಲ ಮಾಡೋಷ್ಟಿಗೆ ಸಾಕಾಗೋಗಿರುತ್ತೆ. ಬೆಂಗಳೂರಲ್ಲಿ ನಾವು ಬೆಳಗಾಂ ದೊರಪಟ್ಟಿಯಲ್ಲಿ ಸೆಟ್ಲ್ ಆಗಿದ್ದೀವಿ. ಒಟ್ಟಿಗೆ ಬೈಕ್ ಟ್ಯಾಕ್ಸಿ ಬೇಡ ಅಂತ ನನ್ನ ಅಭಿಪ್ರಾಯ. ಎಸ್, ಥ್ಯಾಂಕ್ ಯು ವಿಜಯ್ ಕುಮಾರ್ ಅವರೇ ಕರೆ ಮಾಡಿ ಅಭಿಪ್ರಾಯ ತಿಳಿಸಿದ್ದಕ್ಕೆ. ಬೆಳಗಾವಿ ಅಂತ ಹೇಳಿ, ಬೆಳಗಾಂ ಅಂತ ಯಾಕೆ ಹೇಳ್ತೀರಿ? ಬೆಳಗಾವಿ, ಕನ್ನಡದ ಬೆಳಗಾವಿ. ಫೈನ್. ಮಹೇಶ್ ಅಂತ ಕರೆ ಮಾಡಿದ್ರು ವಿಜಯಪುರದಿಂದ. ಮಹೇಶ್ ಅವರ ನಮಸ್ಕಾರ. ನಮಸ್ಕಾರ ಸರ್. ಎಸ್, ತಮ್ಮ ಅಭಿಪ್ರಾಯ ಸರ್? ಟ್ಯಾಕ್ಸಿ ಅನಿವಾರ್ಯವೋ ಅಥವಾ ಆಟೋ ಚಾಲಕರಿಗೆ ಸಂಕಷ್ಟವೋ? ಇದ್ರೆ ಒಳ್ಳೇದು ಸರ್. ಬೈಕ್ ಟ್ಯಾಕ್ಸಿ ಇದ್ರೆ ಒಳ್ಳೇದು. ಹೆಂಗ್ ಒಳ್ಳೇದು ಅಂತ ಒಂದ್ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಬಹುದಾ? ನಿಮ್ಮ ಅಭಿಪ್ರಾಯ ತಿಳಿಸಿ. ಹೆಂಗ್ ಒಳ್ಳೇದು? ನಮಗೆ ಇಬ್ರು ಹೋಗ್ಲಿಕ್ಕೆ ಆಟೋ ಒಳ್ಳೇದು, ಒಬ್ಬರಿಗೆ ಕಂಫರ್ಟೇಬಲ್ ನಮಗೆ ಬೈಕ್. ಮತ್ತೆ ರೇಟು ಡಬಲ್ ಆಗತ್ತೆ ಆಟೋಗೆ. ಮತ್ತೆ ಅವ್ರು ನಮ್ಗೆ ಹೇಳ್ದಂಗೆ ಬರಲ್ಲ, ಮೀಟರ್ ಹಾಕಂಗಿಲ್ಲ, ಅವ್ರು ಹೇಳಿದ್ದೆ ಕೊಡ್ಬೇಕು. ಬೈಕಲ್ಲಿ ಆಗಲ್ಲ. ಅದಕ್ಕೆ ಇಬ್ಬರಾದ್ರೆ ಆಟೋದಲ್ಲಿ ಹೋಗ್ಬೋದು. ನಮಗೆ ಒಬ್ಬರಿಗೆ ಹೋಗ್ಲಿಕ್ಕೆ ಬೈಕ್ ಟ್ಯಾಕ್ಸಿ ಈಸಿ ಅಲ್ವಾ, ಹೋಗ್ಲಿಕ್ಕೂ ಈಸಿ ಆಗತ್ತೆ. ಓಕೆ, ಫೈನ್. ಥ್ಯಾಂಕ್ ಯು ಮಹೇಶ್ ಅವರೇ ಕರೆ ಮಾಡಿ ಅಭಿಪ್ರಾಯ ತಿಳಿಸಿದ್ದಕ್ಕೆ ಧನ್ಯವಾದ. ಕರೆ ಮಾಡಿದ ಎಲ್ಲರೂ ಕೂಡ ಧನ್ಯವಾದ. ತಮ್ಮ ಅಭಿಪ್ರಾಯಗಳನ್ನು ತಿಳಿಸಿದ್ದಾರೆ. ಸರ್ಕಾರ ಈ ಬಗ್ಗೆ ಯಾವ ರೀತಿ ಮುತುವರ್ಜಿ ವಹಿಸುತ್ತೆ, ಯಾವ ರೀತಿಯ ಕ್ರಮ ತಗೊಳುತ್ತೆ ಅನ್ನೋದನ್ನ ಕಾದು ನೋಡೋಣ. ಇದಾಗಿತ್ತು ಇವತ್ತಿನ ನಿಮ್ಮ ಧ್ವನಿ ಪ್ರೈಮ್ ನ್ಯೂಸ್. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ನಮಸ್ಕಾರ. ಗಂಟು ಕಟ್ಟಿಕೋ ಲವಂಗ, ಹಸಿರು ಏಲಕ್ಕಿಯಿಂದ ತುಂಬಿದ MDH D+ ಮಸಾಲೆ.